ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನ್ಯೂಮರಿಕಲ್ಸ್ ಅಂತ ಎಲ್ಲರೂ ಅಷ್ಟೊಂದು ರಿಕ್ವೆಸ್ಟ್ ಮಾಡ್ತಾ ಇದ್ರಿ. ಅದರಿಂದ ಸೊಲ್ಯೂಷನ್ನು ಮತ್ತು ಕೆಮಿಕಲ್ ಕೈನೆಟಿಕ್ಸ್ ಮೇಲೆ ಯಾವ ಥರ ನ್ಯೂಮರಿಕಲ್ಸ್ ಬರ್ಬೋದು ಅಂತ ಹೇಳಿದ್ದೀನಿ. ಮತ್ತು ತುಂಬ ಹಿಂದೆ 2-3 ವರ್ಷದಿಂದನೇ ನಾನು ಎಲ್ಲ ಚಾಪ್ಟರ್ದು ನ್ಯೂಮರಿಕಲ್ಸ್ನ ಮಾಡಿದ್ದೀನಿ. ಆದರೂ ತುಂಬ ಜನ ಭಯ ಪಡ್ತಾ ಇದ್ದಾರೆ ಹೇಗೆ ಬರ್ಬೋದು ಅಂತ. ಸೊ ಅದಕ್ಕೋಸ್ಕರ ನಾನು ಮಾಡೆಲ್ ಪೇಪರ್ಸ್ ಇರೋ ನ್ಯೂಮರಿಕಲ್ಸ್ನ ಚಾಪ್ಟರ್ ವೈಸ್ ಸಾಲ್ವ್ ಮಾಡ್ತಾ ಬರ್ತಾಯಿದ್ದೀನಿ. ಅದರಲ್ಲಿ ಸೊಲ್ಯೂಷನ್ ಮುಗೀತು, ಕೆಮಿಕಲ್ ಕೈನೆಟಿಕ್ಸು ಕಂಪ್ಲೀಟ್ ಆಗಿದೆ. ಈಗ ನಾನು ಎಲೆಕ್ಟ್ರೋಕೆಮಿಸ್ಟ್ರಿ ವೆರಿ ಇಂಪಾರ್ಟೆಂಟು, ಅದರದ್ದು ನ್ಯೂಮರಿಕಲ್ಸ್ನ ಹೇಳ್ಕೊಡ್ತೀನಿ. ಸೊ ಈ ಮೂರು ನೋಡ್ಕೊಂಡಿದ್ದೀರಾ ಅಂತ ಹೇಳಿದ್ರೆ 6ಕ್ಕೆ 6 ಪ್ರಾಬ್ಲಮ್ಸು ಕೂಡ ನೀವು ಖಂಡಿತ ಸಾಲ್ವ್ ಮಾಡ್ಬೋದು. ಬಟ್ ಅಲ್ಲಿ ಔಟ್ ಆಫ್ 6 ನೀವು ಸಾಲ್ವ್ ಮಾಡಬೇಕಾದ್ರೆ 3 ಪ್ರಾಬ್ಲಮ್ಸ್ ಆಗಿರೋದ್ರಿಂದ ಡೆಫಿನೆಟಾಗಿ ನ್ಯೂಮರಿಕಲ್ಸ್ ನೀವು ಸಾಲ್ವ್ ಮಾಡ್ಬೋದು. ತುಂಬ ಹೆದರೋ ಅವಶ್ಯಕತೆ ಇಲ್ಲ. ಫಸ್ಟು ಆ ಭಯನ ಮನಸ್ಸಿಂದ ತೆಗೆದುಹಾಕಿ ಫಾರ್ಮುಲಾಸ್ನ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಆ ಫಾರ್ಮುಲಾಸ್ ಎಲ್ಲೋ ಟರ್ಮ್ಸನ್ನು ನೆನ್ಪಿಟ್ಕೊಳ್ಳಿ, ಲೆಕ್ಕನ ಕರೆಕ್ಟಾಗಿ ಓದಿ, ಟರ್ಮ್ಸ್ನ ಬರ್ಕೊಳ್ಳಿ, ಫಾರ್ಮುಲಾ ಏನು ಬರಬೇಕು ಅಂತ ಯೋಚನೆ ಮಾಡಿ, ಸಬ್ಸ್ಟಿಟ್ಯೂಷನ್ ಕರೆಕ್ಟಾಗಿ ಮಾಡಿ, ಕ್ಯಾಲ್ಕುಲೇಷನ್ ಕರೆಕ್ಟಾಗಿ ಮಾಡ್ರಪ್ಪ, ಖಂಡಿತ ಈಸಿಯಾಗಿ ಬರುತ್ತೆ, ಹೆದರಬೇಡಿ. ಈಗ ಎಲೆಕ್ಟ್ರೋಕೆಮಿಸ್ಟ್ರಿ ನೋಡೋಣ. ನೋಡಿ, ಎಲೆಕ್ಟ್ರೋಕೆಮಿಸ್ಟ್ರಿ 3 ಪಾರ್ಟ್ಸ್ ಇದೆ ನ್ಯೂಮರಿಕಲ್ಸ್ ನಿಮಗೆ. ಓಕೆ, ಸೊ ಈ 3 ಪಾರ್ಟ್ಸಲ್ಲಿ ಯಾವುದ್ರೆ 2 ಪಾರ್ಟಿಂದ 2 ಲೆಕ್ಕಗಳು ಬರ್ತಾ ಇರುತ್ತೆ ನಿಮಗೆ. ಓಕೆ, ಅದ್ರಲ್ಲಿ ಮೊದಲನೇದು ನೋಡಿ, ಕಂಡಕ್ಟಿವಿಟಿ, ಮೋಲಾರ್ ಕಂಡಕ್ಟಿವಿಟಿ, ಡಿಗ್ರಿ ಆಫ್ ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ಅಂತ ಒಂದಷ್ಟು ಪ್ರಾಬ್ಲಮ್ಸ್ಗಳು ಬರ್ತಾ ಇರ್ತದೆ. ತುಂಬ ಈಸಿ ಈ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋದು ನಿಮಗೆ. ಅದ್ರಲ್ಲಿ ನೋಡಿ, ಮೊದಲನೇ ಫಾರ್ಮುಲಾ ಕ್ಯಾಪಿಟಲ್ ಆರ್ ಇಸ್ ಈಕ್ವಲ್ ಟು ರೋ ಇಂಟು L/A ಅಂತ ಹಾಕಿದ್ದೀನಿ ಅಲ್ವೇನ್ರಪ್ಪ. ಇದು ಕ್ಯಾಪಿಟಲ್ ಆರ್ ಅಂದರೆ ರೆಸಿಸ್ಟೆನ್ಸ್, ರೋ ಅಂದರೆ ರೆಸಿಸ್ಟಿವಿಟಿ, ಎಲ್ ಅಂದರೆ ಲೆಂತು, ಎ ಅಂದರೆ ಏರಿಯಾ, ಮತ್ತು L/Aನ ಸೆಲ್ ಕಾನ್ಸ್ಟೆಂಟ್ ಅಂತಲೂ ಕೂಡ ಕರಿತೀವಿ. ನಿಮಗೆ MCQನಲ್ಲಿ ಇದ್ರ ಮೇಲೆ ಕ್ವಶನ್ಸ್ ಬರ್ಬೋದು, ಸೆಲ್ ಕಾನ್ಸ್ಟೆಂಟ್ ಮೇಲೆ ಕ್ಯಾಲ್ಕುಲೇಟ್ ಮಾಡಿ ಅಂತ. ಸೊ ಲೆಂತ್ ಏರಿಯಾ ಡಿವೈಡ್ ಮಾಡಿದ್ರೆ ಬರೋದು ನಿಮಗೆ ಸೆಲ್ ಕಾನ್ಸ್ಟೆಂಟ್ ಆಗುತ್ತೆ. ರೋ ಅಂದರೆ ರೆಸಿಸ್ಟಿವಿಟಿ ಬರ್ಕೊಳ್ಳಿ ನನ್ನ ಜೊತೆಗೆ, ಆರ್ ಅಂದರೆ ರೆಸಿಸ್ಟೆನ್ಸ್. ಓಕೆ, ಈಗ ನಿಮಗೆ ರೆಸಿಸ್ಟಿವಿಟಿ ಕೊಟ್ಟು ರೆಸಿಸ್ಟೆನ್ಸ್ ಕೇಳಿದ್ರೆ ಈ ಫಾರ್ಮುಲಾ ಯೂಸ್ ಮಾಡಿ. ಅಕಸ್ಮಾತ್ ರೆಸಿಸ್ಟೆನ್ಸ್ ಕೊಟ್ಟಿದ್ದಾರೆ, ಲೆಂತ್ ಏರಿಯಾ ಕೊಟ್ಟಿದ್ದಾರೆ, ಬಟ್ ನಿಮಗೆ ರೆಸಿಸ್ಟಿವಿಟಿ ಕೇಳ್ತಾ ಇದ್ದಾರೆ ಅಂತ ಅಂದ್ಕೊಳ್ಳಿ. ಅವಾಗ ಏನು ಮಾಡ್ತೀರಾ, L/Aನ ಈ ಕಡೆ ತೊಗೊಳ್ಳಿ, ಅವಾಗ A/L ಆಗುತ್ತೆ. ಸಿಂಪಲ್. ಓಕೆನಾ? ನೋಡಿ, ಇದೊಂದು ಫಾರ್ಮುಲಾ, ಇದನ್ನ ಲಿಂಕ್ ಹೇಗೆ ಸಿಗುತ್ತೆ ನೋಡಿ, ಇಲ್ಲಿವರೆಗೂ ಲಿಂಕ್ ಇದೆ. ಓಕೆ, ಈಗ ರೋ ಸಿಕ್ತು, ರೋನ ರೆಸಿಪ್ರೋಕಲ್ ತೊಗೊಳ್ರಪ್ಪ. ಅಂದರೆ ಈ ರೋನ 1/ρ ಮಾಡಿ, ಅವಾಗ ಆರ್ 1/r ಆಗುತ್ತೆ, A/L ಇರೋದು L/A ಆಗುತ್ತೆ. ದಿಸ್ ಈಸ್ ದ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ಕಂಡಕ್ಟಿವಿಟಿ ಅಲ್ವಾ. ಇಟ್ ಇಸ್ ನಾಟ್ ಎ ಕೆ ಅಲ್ಲ, ಇದು ಕಾಪ ಅಂತ ಹೇಳ್ತೀವಿ. ಕಾಪ ಅಂತ ಹೇಳಿದ್ರೆ ಇಟ್ ಇಸ್ ಅ ಕಂಡಕ್ಟಿವಿಟಿ. ಸೊ ಕಂಡಕ್ಟಿವಿಟಿ ಕಂಡಿಡೀರಿ ಅಂತ ಏನಾದರೂ ಕೇಳಿದ್ರೆ ಈ ಫಾರ್ಮುಲಾನ ಯೂಸ್ ಮಾಡಿ. ಬಟ್ ಕಂಡಕ್ಟಿವಿಟಿ ಕಂಡಿಡಿಯಕ್ಕೆ ನಿಮ್ಗೆ ಏನೇನು ಬೇಕು, ರೆಸಿಸ್ಟೆನ್ಸ್ ಬೇಕು, ಲೆಂತ್ ಬೇಕು, ಏರಿಯಾ ಬೇಕು. ಓಕೆನಾ? ನೆಕ್ಸ್ಟು, ಈ ಕಂಡಕ್ಟಿವಿಟಿ ಗೊತ್ತಾದರೆ ನಿಮಗೆ, ಇಲ್ಲಿ ಬನ್ನಿ, ಈ ಕಂಡಕ್ಟಿವಿಟಿಯಿಂದ ನೀವೇನು ಮಾಡ್ಬೋದು, ಮೋಲಾರ್ ಕಂಡಕ್ಟಿವಿಟಿನ ಕಂಡುಹಿಡಿಬೋದು. ನೋಡಿ, λm ಅಂದರೆ ಮೋಲಾರ್ ಕಂಡಕ್ಟಿವಿಟಿ. ಈ ಮೋಲಾರ್ ಕಂಡಕ್ಟಿವಿಟಿ ಕಂಡುಹಿಡಿಯಕ್ಕೆ ಬೇಕಾದ್ರೆ 2 ಟರ್ಮು ನಿಮಗೆ, ಒಂದು ಕಾಪ, ಇನ್ನೊಂದು ಸಿ. ಓಕೆ, ಸಿ ಅಂದರೆ ಕಾನ್ಸಂಟ್ರೇಷನ್ನು, ಕಾಪ ಅಂದರೆ ಕಂಡಕ್ಟಿವಿಟಿ ಕೊಟ್ಟಿರ್ತಾರೆ. ಅಕಸ್ಮಾತ್ ಕಾಪ ಕೊಟ್ಟಿರಲಿಲ್ಲ ಅಂತ ಅಂದ್ಕೊಳ್ಳೋಣ, ರೆಸಿಸ್ಟೆನ್ಸ್ ಕೊಟ್ಟಿದ್ದಾರೆ, ಲೆಂತ್ ಕೊಟ್ಟಿದ್ದಾರೆ, ಏರಿಯಾ ಕೊಟ್ಟಿದ್ದಾರೆ. ಓಕೆ, ಸಿ ಕೊಟ್ಟಿದ್ದಾರೆ, λm ಕೇಳ್ತಾ ಇದ್ದಾರೆ. ನೀವು ಟೆನ್ಷನ್ ಮಾಡ್ಕೋತೀರ, ಏನು λm ಕೇಳಿರೋದು, ಕಾಪನೇ ಕೊಟ್ಟಿಲ್ವಲ್ಲ ಅಂತ. ಬಟ್ ರೆಸಿಸ್ಟೆನ್ಸು, ಲೆಂತು, ಏರಿಯಾ ಕೊಟ್ಟಿದ್ದಾರೆ ತಾನೇ, ಇದನ್ನು ಯೂಸ್ ಮಾಡಿಕೊಂಡು ಕಾಪ ಕಂಡಿಡೀರಿ. ಆ ಬಂದಿದ್ದ ಕಾಪನ ತೊಗೊಬಂದು ಇಲ್ಲಿ ಹಾಕಿ, ಸಿ ಕೊಟ್ಟಿರ್ತಾರೆ ಕಾನ್ಸಂಟ್ರೇಷನು 0.1 ಮೋಲಾರ್, 0.2 ಮೋಲಾರ್ ಅಂತ ಸಬ್ಸ್ಟಿಟ್ಯೂಟ್ ಮಾಡಿ λm ಬರುತ್ತೆ. ಓಕೆ, ಬಟ್ ಇಲ್ಲಿ ಒಂದು ಡಿಫ್ರೆನ್ಸ್ ನೋಡಿ, ಒಂದು ಸಲ ಮೇಲ್ಗಡೆ 1000 ಹಾಕಿದ್ದೀನಿ, ಇನ್ನೊಂದು ಸಲ ಕೆಳಗಡೆ 1000 ಹಾಕಿದ್ದೀನಿ. ಅದು ಹೇಗೆ ಅಂದರೆ, ಈ ಲೆಂತ್ ಮತ್ತು ಏರಿಯಾ ಯೂನಿಟ್ ನೋಡಿ, ಲೆಂತ್ ಮತ್ತು ಏರಿಯಾ ಯೂನಿಟು ಸೆಂಟಿಮೀಟ್ರಲ್ಲಿದ್ದರೆ ಮೇಲ್ಗಡೆ 1000 ಹಾಕ್ಕೊಳ್ಳಿ, ಮೀಟರಲ್ಲಿದ್ದರೆ ಕೆಳಗಡೆ 1000 ಹಾಕ್ಕೊಳ್ಳಿ. ಇನ್ನೇನು ಕನ್ಫ್ಯೂಷನ್ ಮಾಡ್ಕೋಬೇಡಿ. ಸೊ ಸೆಂಟಿಮೀಟರ್ ಇದ್ದರೆ ಮೇಲ್ಗಡೆ 1000, ಮೀಟರ್ ಇದ್ದರೆ ಕೆಳಗಡೆ 1000 ಹಾಕ್ಕೊಳ್ಳಿ. ಓಕೆನಾ? ನೆಕ್ಸ್ಟು ಆಲ್ಫಾ ಅಂತ ಹೇಳಿದ್ರೆ ಡಿಗ್ರಿ ಆಫ್ ಡಿಸೋಸಿಯೇಷನ್ ಅಂತ. ಡಿಗ್ರಿ ಆಫ್ ಡಿಸೋಸಿಯೇಷನ್ ಇದಕ್ಕೇನು ಬೇಕು, λm ಬೇಕು, λm0 ಬೇಕು. ಅವ್ರು ಏನು ಮಾಡ್ತಾರೆ, ಇವೆರಡರಲ್ಲಿ ಯಾವುದಾದ್ರು ಒಂದನ್ನು ಕೊಟ್ಟಿರ್ತಾರೆ, ಇನ್ನೊಂದನ್ನು ನೀವು ಲೆಕ್ಕ ಹಾಕೋಬೇಕು. ಫಾರ್ ಎಕ್ಸಾಂಪಲ್, λm0 ಕೊಟ್ಬಿಟ್ಟಿದ್ದಾರೆ. ಓಕೆನಾ? λm ಕೊಟ್ಟಿಲ್ಲ, ಅದ್ರ ಬದಲು ನಿಮಗೆ 6LA ಕೊಟ್ಟಿದ್ದಾರೆ ಅಂತ ಅಂದ್ಕೊಳ್ಳೋಣ. ಅವಾಗೇನು ಮಾಡ್ತೀರಾ, 6LA ಯೂಸ್ ಮಾಡಿಕೊಂಡು ಕಾಪ ಮಾಡ್ತೀರಾ, ಬಂದಿದ್ದ ಕಾಪ ಮತ್ತು ಸಿಯಿಂದ λm ಮಾಡ್ತೀರಾ. ಆ λmನ ತಂದು ಇಲ್ಲಿ ಹಾಕಿ, λm0 ಕೊಟ್ಟಿರ್ತಾರೆ. ಇನ್ನೊಂದು ಕೇಸಲ್ಲಿ ಏನು ಮಾಡ್ತಾನೆ ಅಂದರೆ, λmನ ಕೊಟ್ಬಿಟ್ಟಿರ್ತಾರೆ ಡೈರೆಕ್ಟಾಗಿ, ನೀವು λm0ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗತ್ತೆ. ಅದು ಹೇಗೆ ಅಂತ ಹೇಳ್ಕೊಡ್ತೀನಿ, ವೆಯ್ಟ್ ಮಾಡಿ. ಅಲ್ಲಿಗೆ ಆಲ್ಫಾ ಸಿಗುತ್ತೆ, ಡಿಗ್ರಿ ಆಫ್ ಡಿಸೋಸಿಯೇಷನ್. ಬಟ್ ಪರ್ಸೆಂಟೇಜ್ ಆಫ್ ಡಿಗ್ರಿ ಆಫ್ ಡಿಸೋಸಿಯೇಷನ್ ಅಂತ ಕೇಳಿದ್ರೆ ಇಂಟು 100 ಹಾಕ್ಕೊಳ್ಳಿ. ಕ್ಲಿಯರಾ? ಈಗ ಆಲ್ಫಾ ಗೊತ್ತಾದರೆ ಕೆ ಕಂಡುಹಿಡಿಬೋದಾ? ಕೆ ಅಂದರೆ ಏನು, ಡಿಸೋಸಿಯೇಷನ್ ಕಾನ್ಸ್ಟೆಂಟ್. ಅಲ್ಲಿರೋದು 2 ಟರ್ಮು, ಒಂದು ಸಿ, ಇನ್ನೊಂದು ಆಲ್ಫಾ, ಕಾನ್ಸಂಟ್ರೇಷನ್ ಮತ್ತು ಆಲ್ಫಾ.
ಓಕೆನಾ. ಈಗ ಫಾರ್ ಎಕ್ಸಾಂಪಲ್ ಒಂದು ಲೆಕ್ಕ ತೊಗೋತೀನಿ ನೋಡಿ. ಈಗ ಒಂದು ಲೆಕ್ಕ ಈ ಥರ ಇತ್ತು. ಯಾವುದೋ ಒಂದು ಕಾಂಪೌಂಡು, ಅದರ ಲೆಂತು 1 ಸೆಂಟಿಮೀಟರು, ಏರಿಯಾ 0.2 ಸೆಂಟಿಮೀಟರ್ ಸ್ಕ್ವೇರು, ರೆಸಿಸ್ಟೆನ್ಸು 100 ಓಮ್ಸು, ಕಾನ್ಸಂಟ್ರೇಷನ್ 0.2 ಮೋಲಾರ್, ಲ್ಯಾಂಬ್ಡಾ m0 ಕೊಟ್ಬಿಟ್ಟಿದ್ದಾನೆ ಅಂತ ಅನ್ಕೊಳ್ಳೋಣ. 390 ಸೈಮನ್ ಸೆಂಟಿಮೀಟರ್ ಸ್ಕ್ವೇರ್ ಪರ್ ಮೋಲ್. ಈಗ ಇದನ್ನು ಯೂಸ್ ಮಾಡ್ಕೊಂಡು ಏನೇನೆಲ್ಲ ಕಂಡುಹಿಡಿಬೋದು ನೋಡಿ. ಈಗ ಲೆಂತು, ಏರಿಯಾ, ರೆಸಿಸ್ಟೆನ್ಸ್ ಎಷ್ಟು ಯೂಸ್ ಮಾಡ್ಕೊಂಡು ಕಾಪ ಸಿಗುತ್ತಾ? ಓಕೆನಾ. ಕಾಪ ಆದಮೇಲೆ ಸಿ ಇದೆ, ಜೊತೆಗೆ ಸೆಂಟಿಮೀಟರ್ ಇಂಟು 1000 ಮಾಡಿಕೊಂಡ್ರೆ ಕಾಪಾಯಿಂದ ನೋಡಿ ಲೆಂತು, ಏರಿಯಾ, ರೆಸಿಸ್ಟೆನ್ಸ್ ಇದನ್ನು ಯೂಸ್ ಮಾಡಿಕೊಂಡು ಕಾಪ ಕಂಡುಹಿಡಿದ್ರಿ. ಓಕೆ. ನೆಕ್ಸ್ಟ್ ಕಾಪ ಪ್ಲಸ್ ಬೇಡ, ಕಾಪ ಆ್ಯಂಡ್ ಅದನ್ನು ಪ್ಲಸ್ ಮಾಡಿಬಿಟ್ರೆ ಕಷ್ಟ. ಸಿ ಇದನ್ನು ಯೂಸ್ ಮಾಡಿಕೊಂಡು ನಿಮಗೆ ಲ್ಯಾಂಬ್ಡಾ ಎಮ್ ಸಿಗುತ್ತಾ? ನೆಕ್ಸ್ಟು ಲ್ಯಾಂಬ್ಡಾ ಎಮ್ಮು ಮತ್ತು ಲ್ಯಾಂಬ್ಡಾ m0 ಇವೆರಡನ್ನ ಯೂಸ್ ಮಾಡಿಕೊಂಡಾಗ ಆಲ್ಫಾ ಸಿಗುತ್ತಾ? ಆಲ್ಫಾಯಿಂದ ಕೆ ಸಿಗುತ್ತೆ, ಡಿಸೋಸಿಯೇಷನ್ ಕಾನ್ಸ್ಟೆಂಟ್. ಸೊ ಈ ಪ್ರಾಬ್ಲಮಲ್ಲಿ ಅವ್ರು ಏನಾದರೂ ಕೇಳಿ ಈ ಸೆಟ್ ಆಫ್ ಫಾರ್ಮುಲಾಸ್ ನೆನಪಿಟ್ಕೊಂಡಿರಿ. ರೆಸಿಸ್ಟೆನ್ಸು, ರೆಸಿಸ್ಟಿವಿಟಿ, ಕಂಡಕ್ಟಿವಿಟಿ ಅಲ್ವಾ, ಅದಾದಮೇಲೆ ಮೋಲಾರ್ ಕಂಡಕ್ಟಿವಿಟಿ, ಡಿಗ್ರಿ ಆಫ್ ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ಒಂದಂತೂ ಗ್ಯಾರಂಟಿ ಇರುತ್ತೆ ಅಲ್ವಾ. ಇಷ್ಟರಲ್ಲೇ ಕೊಡಬೇಕು ಅವರು. ಬಟ್ ಟರ್ಮ್ಸನ್ನು ನೀವು ನೆನ್ಪಿಟ್ಕೊಳ್ಳಿ, ಯಾವುದನ್ನು ಹೇಗೆ ಯೂಸ್ ಮಾಡಬೇಕು ಅಂತ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ಇನ್ನೊಂದು ಏನು ಹೇಳಬೇಕು ನಿಮಗೆ, ಸರ್ ಲ್ಯಾಂಬ್ಡಾ m0 ಹೇಗೆ ಕಂಡುಹಿಡಿಯೋದು, ಅಕಸ್ಮಾತ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅದನ್ನು ಹೇಗೆ ಕಂಡುಹಿಡಿಯೋದು ಅಂತ ಹೇಳ್ಕೊಡ್ತೀನಿ, ನೋಡ್ಕೊಂಬಿಡಿ. ಪ್ರಾಬ್ಲಮ್ಸ್ ಮಾಡೋಣ ನಾವು. ಓಕೆ. ಫಸ್ಟ್ ನಿಮಗೆ ಫಾರ್ಮುಲಾಸ್ ಅಪ್ಲೈ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಈಗ ನಿಮಗೆ ಒಂದು ಸಾಲ್ಟ್ ಕೊಟ್ಟಿರ್ತಾರೆ A2B ಅಂತ, ಆಯಿತಾ. ಅವ್ರೇನು ಮಾಡಿರ್ತಾರೆ, ಲ್ಯಾಂಬ್ಡಾ m0 ಆಫ್ ಎ ಪ್ಲಸ್ ಅಂದ್ಬಿಟ್ಟು ಅದ್ರ ವ್ಯಾಲ್ಯೂ ಸಮ್ ಎಕ್ಸ್ ಅಂತ ಏನೋ ಕೊಟ್ಟಿರ್ತಾರೆ, ಅಥವಾ 2 ಅಂತಲೇ ತೊಗೊಳ್ಳೋಣ. ಇನ್ನೊಂದು ಲ್ಯಾಂಬ್ಡಾ m0 ಆಫ್ ಬಿ 2 ಮೈನಸ್ ಈಸ್ ಈಕ್ವಲ್ ಟು 3 ಅಂತ ಕೊಟ್ಟಿರ್ತಾರೆ. ನೀವು ಲ್ಯಾಂಬ್ಡಾ m0ನ ಕಂಡುಹಿಡ್ಕೋಬೇಕು ಕಾಂಪೌಂಡುದು. ಏನು ಮಾಡ್ತೀರಾ, ಲ್ಯಾಂಬ್ಡಾ m0 ಆಫ್ A2B ಈಸ್ ಈಕ್ವಲ್ ಟು ಫಸ್ಟ್ ಇರೋದು ಯಾರು ನೋಡಿ, ಎ ಇದೆ ಅಲ್ವಾ. ಎ ನೋಡಿ, ಎ ಎಷ್ಟಿದೆಯಪ್ಪ, 2 ಇದೆಯಾ, 2 ಬರ್ಕೊಳ್ಳಿ. ಲ್ಯಾಂಬ್ಡಾ m0 ಆಫ್ ಎ ಪ್ಲಸ್ ಅಂತ ಹಾಕೊಳ್ಳಿ, ಸರಿನಾ. ಮತ್ತೆ ಪ್ಲಸ್ ಹಾಕಿ. ಬಿ ನೋಡಿ, ಬಿ ಎಷ್ಟಿದೆ, 1 ಇದೆ. ಲ್ಯಾಂಬ್ಡಾ m0 ಆಫ್ ಬಿ. ನೆಕ್ಸ್ಟು 2 ಇಂಟು ಲ್ಯಾಂಬ್ಡಾ ನಾಟ್ ಆಫ್ ಎ ಕೊಟ್ಟಿದ್ದಾರಾ, ಎಷ್ಟು 2 ಇಂಟು 2 ಮಾಡಿ, ಪ್ಲಸ್ 1 ಇಂಟು ಬಿ ವ್ಯಾಲ್ಯೂ ಕೊಟ್ಟಿದ್ದಾರೆ 3. 2 2s 4 ಪ್ಲಸ್ 3 7 ಆಯಿತು. ಈ 7ಅನ್ನು ಇಲ್ಲಿ ಹಾಕೋಬೇಕು. ಬಟ್ ಇದು ಸುಮ್ಮನೆ ನಾನು ಡಮ್ಮಿ ವ್ಯಾಲ್ಯೂಸ್ ತೊಗೊಂಡಿದ್ದೀನಿ, ನಿಮ್ಗೆ ಅರ್ಥ ಮಾಡಿಸಿದೆ, ಗೊತ್ತಾಯ್ತಾ. ಲ್ಯಾಂಬ್ಡಾ m0 ಕೊಟ್ಟಿಲ್ಲ ಅಂದರೆ ಹೇಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ಇಂಡಿವಿಜುವಲ್ ಅಯಾನ್ ಕೊಟ್ಟಿರ್ತಾನೆ, ನೀವು ಕಂಡುಹಿಡಿಬೋದು. ಅರ್ಥ ಆಗಿದೆಯಾ. ಇದು ಒಂದು ಸೆಟ್ ಎಲೆಕ್ಟ್ರೋಕೆಮಿಸ್ಟ್ರಿಲಿ. ಈಗ ಇನ್ನೊಂದು ಸೆಟ್ ನೋಡೋಣ. ಓಕೆ, ಒಟ್ಟಿಗೆ ಹೇಳ್ಬಿಡ್ತೀನಿ ಎಲೆಕ್ಟ್ರೋಕೆಮಿಸ್ಟ್ರಿ ಏನೇನೆಲ್ಲ ಫಾರ್ಮುಲಾಸ್ ಇದೆ ಅಂತ ಹೇಳ್ಬಿಡ್ತೀನಿ. ಆಮೇಲೆ ಮಾಡೆಲ್ ಪೇಪರ್ಸ್ದು ಕ್ವಶನ್ಸ್ ನೋಡ್ತಾ ಹೋಗೋಣ. ಓಕೆನಾ. ಇದು ರಬ್ ಮಾಡೋಣ. ಲಿಂಕ್ ಅರ್ಥ ಆಯ್ತೀನರಪ್ಪ ಈಗ ಹೇಗೆ ಮಾಡಬೇಕು ಅಂತ. ನೆಕ್ಸ್ಟು ಇನ್ನೊಂದು ಸೆಟ್ಟು ಈ 3 ಫಾರ್ಮುಲಾ ನೋಡಿ. ಒಂದು ಈ ಸೆಲ್ ಕಂಡುಹಿಡಿಯೋದು, ಡೆಲ್ಟಾ G0 E0 ಆಫ್ ದ ಸೆಲ್, ಅಥವಾ ಈಕ್ವಲಿಬ್ರಿಯಮ್ ಕಾನ್ಸ್ಟೆಂಟ್ ಕಂಡುಹಿಡಿಯೋದು. ಇದಂತೂ ತುಂಬ ಜನ ಆಲ್ರೆಡಿ ವಿಡಿಯೋ ನೋಡಿದ್ದೀರಾ. ಬಟ್ ಕೆಲವ್ರು ಮಾತ್ರ ಆ ಥರ ಬರಲ್ಲ, ಈಗ ಬರಲ್ಲ ಆ ಥರ ಕ್ವಶನ್ಸು. ಬರ್ಬೋದು, ಬರಬಾರ್ದು ಅಂತೇನಿಲ್ಲ. ಇಷ್ಟು ಸೆಟ್ಟಲ್ಲಿ ಯಾವ್ದಾದ್ರು ಒಂದು ಬರ್ಬೋದು. ಸೊ ಅದರಿಂದ ಇದು ಮಾಡಬೇಡಿ, ಏನು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ, ಈಸಿ ಇದ್ದಾವೆ. ಈಗ ಇಲ್ಲೇನು ಈ ಸೆಲ್ ಕಂಡುಹಿಡಿಯೋದು ಮೇನ್ ಆಗಿ ಅಲ್ವಾ. ಈ ಸೆಲ್ ಕಂಡುಹಿಡಿಯೋಕ್ಕೆ ಕೊಡ್ತಾರೆ ಫಾರ್ಮುಲಾ. ಇದರಲ್ಲೇನು E0 ಆಫ್ ದ ಸೆಲ್ ಅವರೇ ಕೊಟ್ಟಿರ್ತಾರೆ. ಕೊಟ್ಟಿಲ್ಲ ಅಂದರೆ ಇದನ್ನು ಯೂಸ್ ಮಾಡಬೇಕು ಮೇಲ್ಗಡೆ, ಕ್ಯಾಥೋಡ್ ಮೈನಸ್ ಆ್ಯನೋಡ್. ಹೆಂಗೆ ಮಾಡೋದು ಕ್ಯಾಥೋಡ್ ಮೈನಸ್ ಆ್ಯನೋಡ್? 2 ವ್ಯಾಲ್ಯೂ ಕೊಟ್ಟಿರ್ತಾರೆ ನಿಮಗೆ. ಫಾರ್ ಎಕ್ಸಾಂಪಲ್ E0 ಆಫ್ ಎ ಪ್ಲಸ್ ಬಾರ್ ಎ ಪ್ಲಸ್ 0.6 ವೋಲ್ಟ್ ಅಂತ ಕೊಟ್ಟಿದ್ರು. ಇನ್ನೊಂದು E0 ಆಫ್ ಬಿ ಪ್ಲಸ್ ಬಾರ್ ಬಿ ಪ್ಲಸ್ 0.8 ವೋಲ್ಟ್ ಅಂತ ಕೊಟ್ಬಿಟ್ಟಿರ್ತಾರೆ. ಇದು E0 ಆಫ್ ದ ಸೆಲ್ ಅಲ್ಲ, ಎಲೆಕ್ಟ್ರೋಡು. ಈ ಸೆಲ್ ಕಂಡುಹಿಡ್ಕೋಬೇಕು. ಹೇಗೆ ಕಂಡುಹಿಡ್ಕೋಬೇಕು? ವ್ಯಾಲ್ಯೂಸ್ ನೋಡಿ. ತುಂಬ ಕಡಿಮೆ ಇರೋದು ಯಾವಾಗಲೂ ಆ್ಯನೋಡಾಗಿ ಬಿಹೇವ್ ಆಗುತ್ತೆ, ಜಾಸ್ತಿ ಇರೋ ವ್ಯಾಲ್ಯೂ ಕ್ಯಾಥೋಡಾಗಿ ಬಿಹೇವ್ ಆಗುತ್ತೆ. ಅದನ್ನೆಲ್ಲ ಹಾಕ್ಕೊಳ್ಳಿ. ಕ್ಯಾಥೋಡ್ ಜಾಗದಲ್ಲಿ ಎಷ್ಟು ಹಾಕೋತೀರಾ, 0.8, ಮೈನಸ್ ಆ್ಯನೋಡ್ ಜಾಗದಲ್ಲಿ ಎಷ್ಟು ಹಾಕೋತೀರಾ, 0.6, ಮೈನಸ್ ಮಾಡಿ 0.2. ಇಷ್ಟೆಲ್ಲ ಸಿಂಪಲ್ ಲಾಜಿಕ್. ಕಡಿಮೆ ಇರೋದನ್ನ ಆ್ಯನೋಡ್ಗೆ ಹಾಕ್ಕೊಳ್ಳಿ ವ್ಯಾಲ್ಯೂಸು, ಜಾಸ್ತಿ ಇರೋ ವ್ಯಾಲ್ಯೂನ ಕ್ಯಾಥೋಡ್ಗೆ ಹಾಕ್ಕೊಳ್ಳಿ. E0 ಆಫ್ ದ ಸೆಲ್ಲು ಸಿಗುತ್ತೆ. ಮೋಸ್ಟ್ ಆಫ್ ದ ಟೈಮ್ E0 ಆಫ್ ದ ಸೆಲ್ನ ಅವರೇ ಕೊಟ್ಟಿರ್ತಾರೆ. ಕೊಟ್ಟಿಲ್ಲ ಅಂದರೆ ಈಗ ಮಾಡಿ. ಕ್ಲಿಯರಾ? ಅಲ್ಲಿಗೆ E0 ಆಫ್ ದ ಸೆಲ್ ಏನು ಮಾಡಬೇಕು ಅಂತ. ನೆಕ್ಸ್ಟು ಎನ್ ಅಂದರೆ ಎಷ್ಟು ಎಲೆಕ್ಟ್ರಾನ್ ಚೇಂಜಸ್ ಆಗುತ್ತೆ, ಅದು ರಿಯಾಕ್ಷನ್ ಬರುತ್ತೆ, ತೋರಿಸ್ತೀನಿ ನಾನು ನಿಮಗೆ. ಇಲ್ಲಿ ನೋಡಿ, ಎ ಪ್ಲಸ್ ಇರೋದು ಎ ಆಗ್ತಾಯಿದೆ ಅಂದರೆ ಒಂದು ಚಾರ್ಜ್ ಕಡಿಮೆ ಆಗ್ತಾಯಿದೆ. ಇಲ್ಲೂ ಪ್ಲಸ್ ಇರೋದು 0 ಆಗ್ತಾಯಿದೆ ಅಂದರೆ ಒಂದು ಪ್ಲಸ್ ಕಡಿಮೆ ಆಗ್ತಾಯಿದೆ, ಅಂದರೆ ಒಂದು ಎಲೆಕ್ಟ್ರಾನ್ ಚೇಂಜಸ್ ಆಗ್ತಾಯಿದೆ. ಆದ್ದರಿಂದ n = 1. ಕೆಲವು ಸಲ ಏನಾಗ್ತಾ ಇರುತ್ತೆ, x2 ಪ್ಲಸ್ ಇರೋದು x ಆಗ್ತಾ ಇರುತ್ತೆ ಅಂತ ಅಂದ್ಕೊಳ್ಳಿ. ಎಷ್ಟು ಚಾರ್ಜ್ ಕಡಿಮೆ ಆಗ್ತಾಯಿದೆ, 2. ಅವಾಗ n ವ್ಯಾಲ್ಯೂ ಏನಾಗುತ್ತೆ, 2 ಆಗುತ್ತೆ.
ಅರ್ಥ ಆಯ್ತಾ? ಇದು ಡೀಟೇಲೇ ವೀಡಿಯೋನೇ ಮಾಡಿದ್ದೀನಿ, ದಯವಿಟ್ಟು ಅಲ್ಲಿ ಇನ್ನೊಂದ್ಸಲ ಹೋಗಿ ನೋಡ್ಕೊಳ್ಳಿ. ಇದು ರಫ್ ಆಗಿ ನಿಮಗೆ ಗ್ಲಾನ್ಸ್ ಮಾಡ್ತಾ ಇದ್ದೀನಿ ನಾನು, ಓಕೆನಾ? ಬಟ್ ತುಂಬ ಡೀಪಾಗಿ ನೀಟಾಗಿ ಅಲ್ಲಿ ಇನ್ನೂ ಒಂದ್ಸಲ ಹೇಳಿದ್ದೀನಿ. ಎಲೆಕ್ಟ್ರೋಕೆಮಿಸ್ಟ್ರಿದು ನ್ಯೂಮರಿಕ್ 3 ಮಾರ್ಕ್ಸ್ ಇಂಪಾರ್ಟೆಂಟ್ ನ್ಯೂಮರಿಕಲ್ಸ್ ಅಂತೆಲ್ಲ ಮಾಡಿದ್ದೀನಿ, ಒಂದ್ಸಲ ರಿವೈಸ್ ಮಾಡಿ ಅದನ್ನು, ಅರ್ಥ ಆಯ್ತಾ? ಇನ್ನು ರಿಯಾಕ್ಷನ್ ಬರ್ಕೊಂಡು ಪ್ರಾಡಕ್ಟ್ ಸೈಡ್ ಏನಿರುತ್ತೆ ಕಾನ್ಸಂಟ್ರೇಷನು, ರಿಯಾಕ್ಟೆಂಟ್ ಸೈಡ್ ಏನು ಕಾನ್ಸಂಟ್ರೇಷನ್ ಇರುತ್ತೆ ಬರ್ಕೋಬೇಕು. ನಾನು ಇದು ಎಕ್ಸಾಂಪಲ್ ತೊಗೋತೀನಿ, ನಿಮಗೆ ಎಕ್ಸಾಂಪಲ್ ತೊಗೊಂಡು ಹೇಳ್ಕೊಡ್ತೀನಿ. ಇದು ಒಂದು ಸೆಟ್, ಇದು 3 ಮಾರ್ಕ್ ಬರುತ್ತೆ. ಇದಿಲ್ವಾ ಗಿಬ್ಸ್ ಫ್ರೀ ಎನರ್ಜಿ ಚೇಂಜ್ ಕೇಳ್ಬೋದು. ಇದು ಭಾಳ ಸಿಂಪಲ್ಲು. ಎನ್ ವ್ಯಾಲ್ಯೂ, ಎಫ್ ವ್ಯಾಲ್ಯೂ, ಇ ನಾಟ್ ಆಫ್ ದ ಸೆಲ್. ಎನ್ ವ್ಯಾಲ್ಯೂ ಈಗ ತಾನೇ ಹೇಳ್ಕೊಟ್ಟೆ ಹೇಗೆ ಕಂಡುಹಿಡಿಯೋದು, ಚಾರ್ಜ್. ಎಫ್ ಅಂದರೆ ಅದು ಫಿಕ್ಸು 96,500 ಹಾಕೋತೀರಾ ಅಲ್ವಾ? ಇನ್ನು ಇ ನಾಟ್ ಆಫ್ ದ ಸೆಲ್ನ ಅವರು ಡೈರೆಕ್ಟಾಗಿ ಕೊಟ್ಟಿರ್ಬೋದು, ಕೊಟ್ಟಿಲ್ಲ ಅಂದರೆ ನಿಮಗೆ ಲೆಕ್ಕ ಮಾಡ್ಕೊಳ್ಳೋದು ಈಗ ಗೊತ್ತಿದೆ, ಓಕೆನಾ? ಬಟ್ ಇಲ್ಲಿ ಏನು ತಪ್ಪು ಮಾಡ್ತೀರಾ ಅಂದರೆ, ಈ ಮೂರನ್ನು ಮಲ್ಟಿಪ್ಲೈ ಮಾಡಿದಾಗ ಬರೋ ಆನ್ಸರು ಜೌಲಲ್ಲಿರುತ್ತೆ, ಓಕೆನಾ? ಬಟ್ ನೀವು ಅದನ್ನು ಕಿಲೋ ಜೋಲ್ಗೆ ಕನ್ವರ್ಟ್ ಮಾಡಬೇಕು, ಅದನ್ನು ಮರ್ತು ಬಿಡ್ತೀರಾ, ಹುಷಾರಾಗಿರಿ. ಕಿಲೋ ಜೋಲು ಕನ್ವರ್ಟ್ ಮಾಡ್ಕೋಬೇಕು. ಇನ್ನು ಮೂರನೇದು ಈಕ್ವಲಿಬ್ರಿಯಮ್ ಕಾನ್ಸ್ಟೆಂಟ್. ಕೆ ಅಂದರೆ ಈಕ್ವಲಿಬ್ರಿಯಮ್ ಕಾನ್ಸ್ಟೆಂಟ್. ಇಲ್ಲೂ ನೋಡಿ, ಈಕ್ವಲಿಬ್ರಿಯಮ್ ಕಾನ್ಸ್ಟೆಂಟ್ ಕಂಡುಹಿಡಿಯೋಕ್ಕೆ ನಿಮಗೆ ಬೇಕಾಗಿರೋದು 2 ಟರ್ಮ್ ಕಂಡ್ರಪ್ಪ. ಜಸ್ಟ್ ನೀವು ಕ್ವಶನಲ್ಲಿ ಆ 2 ಟರ್ಮನ್ನು ಐಡೆಂಟಿಫೈ ಮಾಡಿದ್ರೆ ಮುಗಿದೋಯ್ತಲ್ವ? ಇ ನಾಟ್ ಆಫ್ ದ ಸೆಲ್ ಸಾಕು, ಎನ್ ಸಾಕು, ಮಲ್ಟಿಪ್ಲೈ ಮಾಡಿ ಡಿವೈಡ್ ಮಾಡಿ 0.05 ಏನಿಂದ ಆ್ಯಂಟಿಲಾಗ್ ನೋಡಿ. ಆ್ಯಂಟಿಲಾಗ್ ನೋಡೋದು ಇದರಲ್ಲೂ ಹೇಳ್ಕೊಟ್ಟೆ ನಾನು ನಿಮಗೆ, ಮೇ ಬಿ ಯಾವುದರಲ್ಲಿ ಸೊಲ್ಯೂಷನ್ ಚಾಪ್ಟರ್, ಸೊಲ್ಯೂಷನ್ಸಲ್ಲ, ಐ ಥಿಂಕ್ ಕೆಮಿಕಲ್ ಕೈನೆಟಿಕ್ಸಲ್ಲಿ ಹೇಳ್ಕೊಟ್ಟೆ. ಬಟ್ ಇಲ್ಲೂ ಒಂದು ಸಲ ಹೇಳ್ಕೊಡ್ತೀನಿ, ಬರ್ತದೆ ನಿಮಗೆ. ಇದು 3 ಸೆಟ್ಟು, ಓಕೆ? ಫಸ್ಟ್ ಇದೊಂದು ಸೆಟ್ ಹೇಳ್ಕೊಟ್ಟೆ. ಈ ಸೆಟ್ಟಲ್ಲಿ ಯಾವುದಾದ್ರು ಒಂದು ಪ್ರಾಬ್ಲಮ್ ಬರ್ಬೋದು, ಅಥವಾ ಈ ಸೆಟ್ಟಿಂದ ಒಂದು ಪ್ರಾಬ್ಲಮ್ ಬರ್ಬೋದು. ಒಟ್ಟು 2 ಪ್ರಾಬ್ಲಮ್ ಇರೋದು. ಟೋಟಲಿ 3 ಸೆಟ್ಸ್ ಇದೆ. 2 ಸೆಟ್ ಆಯಿತಾ? ಇನ್ನು 3ನೇ ಸೆಟ್ಟು ಫ್ಯಾರಡೆ ಫಸ್ಟ್ ಲಾ. ತುಂಬ ಈಸಿಯಸ್ಟು. ನೀವೆಲ್ಲ ಹೇಗೆ ಕಲ್ತಿದ್ದೀರಾ ಫ್ಯಾರಡೆ ಫಸ್ಟ್ ಲಾ ಅಂದರೆ W = ZIT. ಇದು ಬೇಡ ನನ್ನ ಪ್ರಕಾರ. ಹೀಗೆ ಬರ್ಕೊಳ್ಳಿ, ಆವಾಗ ನಿಮ್ಗೆ ಈಸಿ ಆಗುತ್ತೆ. W = ಅಟಾಮಿಕ್ ಮಾಸ್ 96,500 ಇಂಟು ವೇಲೆನ್ಸಿ ಇಂಟು I ಇಂಟು T ಅಂತ ಹಾಕ್ಕೊಳ್ಳಿ. ಇಲ್ಲಿ ಟರ್ಮ್ಸ್ಗಳು ನೆನ್ಪಿಟ್ಕೊಳ್ಳಿ. W ಅಂದರೆ ಅಟಾಮಿಕ್ ಮಾಸ್ ಕಂಡ್ರಪ್ಪ, ಸಾರಿ ವೆಯ್ಟ್ ಆಫ್ ದ ಸಬ್ಸ್ಟೆನ್ಸ್ ಅಂದರೆ ಎಷ್ಟು ಡೆಪಾಸಿಟ್ ಆಯಿತು. ನೀವು ಒಂದು ಮೆಟಲ್ಗೆ ಕರೆಂಟನ್ನು ಪಾಸ್ ಮಾಡಿದಾಗ ಎಷ್ಟು ಮೆಟಲ್ ಡೆಪಾಸಿಟ್ ಆಯಿತು, ಮೆಟಲ್ ಎಷ್ಟು ಡೆಪಾಸಿಟ್ ಆಗಿದೆ ಅಂತ. ಇನ್ನು ಅಟಾಮಿಕ್ ಮಾಸ್ ಅವರೇ ಕೊಟ್ಟಿರ್ತಾರೆ ಬ್ರ್ಯಾಕೆಟಲ್ಲಿ, ಕಾಪರ, ಜಿಂಕ, ಓಕೆನಾ, ಸಿಲ್ವರ್, ಅದರದ್ದು ಅಟಾಮಿಕ್ ಮಾಸನ್ನು ಅವರು ಬ್ರ್ಯಾಕೆಟಲ್ಲಿ ಕೊಟ್ಟಿರ್ತಾರೆ, ಅದನ್ನು ಹಾಕೋಬೇಕು. I ಅಂದರೆ ಕರೆಂಟು, T ಅಂದರೆ ಟೈಮು ಸೆಕೆಂಡ್ಸಲ್ಲಿ ಇರಬೇಕು. ಇದು ಹುಷಾರಾಗಿರಿ, ಟೈಮು ಸೆಕೆಂಡ್ಸಲ್ಲಿ ಇರಬೇಕು. ಕೆಲವು ಸಲ ಮಿನಿಟ್ಸ್ ಕೊಡ್ತಾನೆ, ಅದನ್ನು ಇಂಟು 60 ಮಾಡ್ಕೊಳ್ಳಿ. ಅವರ್ಸಲ್ಲಿ ಕೊಟ್ಟಿದ್ರೆ 2 ಸಲ 60ಯಿಂದ ಮಲ್ಟಿಪ್ಲೈ ಮಾಡಿ. ಟೈಮು ಸೆಕೆಂಡ್ಸಲ್ಲಿ ಇರಬೇಕು. ಇನ್ನು ವೇಲೆನ್ಸ್ ಇದ್ದರೆ ಆ ಮೆಟಲ್ದು ಚಾರ್ಜ್. ಯೂಶಲಿ ಈಗ ಕಾಪರ್ಗೆ ಏನಪ್ಪ ಚಾರ್ಜ್ ಇರುತ್ತೆ, +2, ಸಿಲ್ವರ್ಗೆ ಏನಿರುತ್ತೆ +1 ಅಲ್ವಾ? ಆ ಚಾರ್ಜನ್ನು ನೀವು ಇಲ್ಲಿ ಹಾಕಿ. ಈಗ ಅಲ್ಯೂಮಿನಿಯಮ್ಗೆ ಹೋದ್ರೆ ಏನಿರುತ್ತೆ, +3 ಇರುತ್ತೆ. ಆ +3 +1 ಏನಿದೆ ಅದನ್ನು ಹಾಕ್ಕೊಳ್ಳಿ. ಸೊ ಇಲ್ಲಿ ಏನು ಮಾಡ್ಬೋದು, ಇಷ್ಟು ವರ್ಷ ನಾವು ಬರೀ ಡಬ್ಲ್ಯೂನೇ ಕೇಳ್ತಾ ಇದ್ವಿ. ವಾಟ್ ಈಸ್ ದ ಅಮೌಂಟ್ ಆಫ್ ದ ಸಬ್ಸ್ಟೆನ್ಸ್, ಇಷ್ಟು ಕರೆಂಟನ್ನು ಇಷ್ಟು ಟೈಮಲ್ಲಿ ಕಾಪರ್ಗೆ ಪಾಸ್ ಮಾಡಿದ್ರೆ ಎಷ್ಟು ಡೆಪಾಸಿಟ್ ಆಗುತ್ತೆ, ಅಥವಾ ಇಷ್ಟು ಕರೆಂಟನ್ನು ಇಷ್ಟು ಟೈಮಲ್ಲಿ ಅಲ್ಯೂಮಿನಿಯಮ್ಗೆ ಪಾಸ್ ಮಾಡಿದ್ರೆ ಎಷ್ಟು ಡೆಪಾಸಿಟ್ ಆಗುತ್ತೆ ಅಂತ ಕ್ವಶನ್ ಕೇಳ್ತಾ ಇದ್ವಿ. ಬಟ್ ಈಗ ಹಂಗಲ್ಲ. ಎಷ್ಟು ಡೆಪಾಸಿಟ್ ಆಗುತ್ತೆ ಅಂತಲೂ ಅವರೇ ಹೇಳಿ, ಅಟಾಮಿಕ್ ಮಾಸು ಹೇಳಿ, ವೇಲೆನ್ಸಿನೂ ಕೊಟ್ಟು ಟೈಮ್ ಕೇಳ್ಬೋದು, ಕರೆಂಟ್ ಕೇಳ್ಬೋದು, ಅರ್ಥ ಆಯ್ತಾ? ಅಥವಾ ಒಂದು ಅನ್ನೋನ್ ಮೆಟಲ್ ಅಂತ ಹೇಳಿಬಿಟ್ಟು ಅದೆಷ್ಟು ಡೆಪಾಸಿಟ್ ಆಗುತ್ತೆ ಅಂತೆಲ್ಲ ಹೇಳಿ ಅಟಾಮಿಕ್ ಮಾಸ್ ಕೇಳ್ಬೋದು. ಆವಾಗ ಸ್ವಲ್ಪ ಫಾರ್ಮುಲಾಸ್ನೇನು ಮಾಡಿ ಚೇಂಜ್ ಮಾಡ್ಕೊಳ್ಳಿ ಅಷ್ಟೇ. ಈಗ ಟೈಮನ್ನು ಕೇಳಿದ್ರೆ ಏನಾಗುತ್ತಪ್ಪ, ವೆಯ್ಟು ಈ ಡಿನಾಮಿನೇಟ್ರಲ್ಲಿರೋದೆಲ್ಲ ನ್ಯೂಮರೇಟ್ರಿಗೆ ಹೋಗುತ್ತೆ, ಅಟಾಮಿಕ್ ಮಾಸ್ I ಕೆಳಗಡೆ ಬರುತ್ತೆ. ಇದನ್ನು ಸ್ವಲ್ಪ ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕು, ರೀಅರೇಂಜ್ ಮಾಡ್ಕೊಳ್ಳೋದನ್ನ. ಇದನ್ನು ಮಾಡಿಕೊಂಡ್ರೆ ತುಂಬ ಈಸಿ ಆಗುತ್ತೆ. ಸೊ ಇದಿಷ್ಟು ನಿಮಗೆ ಎಲೆಕ್ಟ್ರೋಕೆಮಿಸ್ಟ್ರಿಯ 3 ಸೆಟ್ಟು. ಈ 3 ಸೆಟ್ಟಲ್ಲಿ ನಿಮಗೆ 2 ಪ್ರಾಬ್ಲಮ್ ಖಂಡಿತ ಇರುತ್ತೆ. ನೋಡಿ, ಇದೊಂದು ಸೆಟ್ಟು, ಇದು ಒಂದು, ಫ್ಯಾರಡೆ ಫಸ್ಟ್ ಲಾ ಒಂದು. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ಇಷ್ಟು ಸೆಟ್ ಇರುತ್ತೆ, ನೀಟಾಗಿ ನೋಡ್ಕೊಳ್ಳಿ. ಇದ್ರ ಬಗ್ಗೆ ಎಲ್ಲ ಆಲ್ರೆಡಿ ನಾನು ನ್ಯೂಮರಿಕಲ್ಸ್ ವೀಡಿಯೋಸ್ನ ಮಾಡಿದ್ದೀನಿ ಕಣ್ರಪ್ಪ, ಆಲ್ರೆಡಿ ಮಾಡಿದ್ದೀನಿ ನಾನು. ನನ್ನ ಚಾನಲಲ್ಲಿ ಇದೆ, ಎಲ್ಲಿ ಗೊತ್ತಾ, ಪ್ಲೇಲಿಸ್ಟ್ಗೆ ಹೋಗಿ ನ್ಯೂಮರಿಕಲ್ಸ್ ಆಫ್ 12th ಕೆಮಿಸ್ಟ್ರಿ ಅಂತಿದೆ, ಅಲ್ಲಿ ಎಲ್ಲ ಥರ ನ್ಯೂಮರಿಕಲ್ಸು ನಾನು ಆಲ್ರೆಡಿ ಮಾಡಿದ್ದೀನಿ ನಿಮಗೆ. ಬಟ್ ಎಲ್ಲ ತುಂಬ ಜನ ಭಯ ಪಡ್ತಿದ್ರಿಂದ ಒಂದು ಸಲ ನಿಮಗೆ ರಿವೈಸ್ ಮಾಡೋಣ ಅಂಥೇಳಿ ಮತ್ತೆ ಇನ್ನೊಂದು ಸಲ ಎಲ್ಲ ಲಿಸ್ಟ್ ಮಾಡಿ ಹೇಳ್ಕೊಡ್ತಾ ಇದ್ದೀನಿ. ಬಟ್ ಮಾಡಲ್ ಪೇಪರ್ಲಿರೋ ಕ್ವಶನ್ಸನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಇಸ್ ಇಟ್ ಓಕೆ? ಹಾಗಾದರೆ ಫಸ್ಟ್ ಮಾಡಲ್ ಪೇಪರ್ ಶುರು ಮಾಡೋಣ. ಎಸ್, ಫಸ್ಟ್ ಮಾಡಲ್ ಪೇಪರ್ ತೊಗೊಳ್ಳೋಣ. ಫಸ್ಟ್ ಮಾಡಲ್ ಪೇಪರ್ಲಿ ಎಲೆಕ್ಟ್ರೋಕೆಮಿಸ್ಟ್ರಿಯಿಂದ ನೋಡಿ, ಈಸಿ ಇರೋದೇ ಇದೆ, ನೀವೇ ಈಸಿಯಾಗಿ ಗೆಸ್ ಮಾಡ್ಬೋದು. ಈಗ 43rd ಇದೆ ನೋಡಿ, ಮೋಲಾರ್ ಕಂಡಕ್ಟಿವಿಟಿ ಆಫ್ 0.025 ಮೋಲ್ ಪರ್ ಲೀಟರ್. ಏನಾಗುತ್ತೆ ಇದು? ಮೋಲ್ ಪರ್ ಲೀಟರ್ ಅಂದರೆ ಇಸ್ ನಥಿಂಗ್ ಬಟ್ ಕಾನ್ಸಂಟ್ರೇಷನ್ C. ಇದು 46.1. ಇದು ಮೋಲಾರ್ ಕಂಡಕ್ಟಿವಿಟಿ ಅಂತೆ. ಮೋಲಾರ್ ಕಂಡಕ್ಟಿವಿಟಿಗೆ ಸಿಂಬಲ್ ಏನು? ಲ್ಯಾಂಬ್ಡಾ M ಕೊಟ್ಟಿದ್ದಾರೆ
ಸಿ ಕೊಟ್ಟಿದ್ದಾರೆ, ಲ್ಯಾಂಬ್ಡಾ ಎಮ್ ಕೊಟ್ಟಿದ್ದಾರೆ. ಕ್ಯಾಲ್ಕುಲೇಟ್ ಇಟ್ಸ್ ಡಿಗ್ರಿ ಆಫ್ ಡಿಸೋಸಿಯೇಷನ್ ಅಂದರೆ ಏನು ಕಂಡುಹಿಡಿಬೇಕು? ಆಲ್ಫಾ. ಇದು ಲ್ಯಾಂಬ್ಡಾ ಎಮ್ ನಾಟ್ ಆಫ್ ಎಚ್ ಸಿ ಎಲ್ ಕೊಟ್ಟಿದ್ದಾರೆ, ಇನ್ನೊಂದು 2 ಅಯಾನ್ದು ಲ್ಯಾಂಬ್ಡಾ ಎಮ್ ನಾಟ್ ಕೊಟ್ಟಿದ್ದಾರೆ. ಸೊ ಆಲ್ಫಾ ಕಂಡುಹಿಡಿಬೇಕು. ಈಗ ತಾನೇ ಹೇಳಿದೆ ಫಸ್ಟ್ ಸೆಟ್ ಇದು. ಆಲ್ಫಾಗೇನು ಫಾರ್ಮುಲಾ? ಲ್ಯಾಂಬ್ಡಾ ಎಮ್ ಡಿವೈಡೆಡ್ ಬೈ ಲ್ಯಾಂಬ್ಡಾ ಎಮ್ ನಾಟ್. ಸಿಂಪಲ್ ಫಾರ್ಮುಲಾ. ಲ್ಯಾಂಬ್ಡಾ ಎಮ್ ಗೊತ್ತಿದೆ ನಮಗೆ, ಅವರೇ ಕೊಟ್ಬಿಟ್ಟಿದ್ದಾರೆ. ಲ್ಯಾಂಬ್ಡಾ ಎಮ್ ಎಷ್ಟಪ್ಪ? 46.1. ಇನ್ನೇನು ಬೇಕು ನಮಗೆ? ಲ್ಯಾಂಬ್ಡಾ ಎಮ್ ನಾಟ್ ಕೊಟ್ಟಿಲ್ಲ, ಬಟ್ 2 ಕೊಟ್ಟಿದ್ದಾನೆ. ಆ 2 ಏನು ಮಾಡಬೇಕು? ನಾವು ಆ್ಯಡ್ ಮಾಡಬೇಕು. ಯಾವುದಕ್ಕೆ ನಾವು ಕಂಡುಹಿಡಿತಾ ಇರೋದು? ಮೆಥನೋಯಿಕ್ ಆ್ಯಸಿಡ್. ಮೆಥನೋಯಿಕ್ ಆ್ಯಸಿಡ್ ಫಾರ್ಮುಲಾ ಏನಪ್ಪ? CH3COOH. ಇದು ಸ್ಪ್ಲಿಟ್ ಆದರೆ ಏನಾಗುತ್ತೆ? CH3COO ಮೈನಸ್ H+ ಆಗುತ್ತೆ ಅಲ್ವಾ? ಈಗ ಇದಕ್ಕೆ ಲ್ಯಾಂಬ್ಡಾ ಎಮ್ ನಾಟ್ ಬರೀರಿ ಅಂದರೆ ಹೆಂಗೆ ಬರೀತೀವಿ? ಇದಿಷ್ಟು ಎಷ್ಟು ಅಯಾನ್ ಇದೆ? ಇದು 1 ಇದೆ. 1 ಇಂಟು ಲ್ಯಾಂಬ್ಡಾ ನಾಟ್ ಆಫ್ CH3COO ಮೈನಸ್ ಪ್ಲಸ್ H+ ಅನ್ನೋದು ಕೂಡ 1 ಮೂಲೆ ಇದೆ. ಸೊ 1 ಇಂಟು ಲ್ಯಾಂಬ್ಡಾ ನಾಟ್ ಆಫ್ H+. ಹೌದಾ? ಈಗ ಇವುಗಳದ್ದು ವ್ಯಾಲ್ಯೂ ಕೊಟ್ಟಿದ್ದಾರೆ ಅವರು, ಅದನ್ನು ಹಾಕ್ಕೊಳ್ಳೋಣವಾ? H+ ಅಸಿಟಿಕ್ HCO ಮೈನಸ್ ಮೆಥನೋಯಿಕ್ ಆ್ಯಸಿಡ್ ಅಲ್ವಾ? ಸಾರಿ ಮೆಥನೋಯಿಕ್ ಆ್ಯಸಿಡ್ ಅಂತ ಹೇಳಿದ್ರೆ ಇದು ಅಸಿಟಿಕ್ ಆ್ಯಸಿಡ್, ಎಥನೋಯಿಕ್ ಆ್ಯಸಿಡ್ ಆಗ್ಬಿಡ್ತು. ರಿಯಲಿ ಸಾರಿ. ಓಕೆ, ಯಾ, ಮೆಥನೋಯಿಕ್ ಆ್ಯಸಿಡ್ ಅಂದರೆ HCOOH ಅಲ್ವಪ್ಪ. ಇದು ಸ್ಪ್ಲಿಟ್ ಆದರೆ ಏನಾಗುತ್ತೆ? HCOO ಮೈನಸ್ ಆಗುತ್ತೆ ಆ್ಯಂಡ್ H+ ಆಗುತ್ತೆ. ಓಕೆನಾ? ಈಗ ನಾವು ಇದ್ರದ್ದು ಲ್ಯಾಂಬ್ಡಾ ಎಮ್ ನಾಟ್ ಕಂಡುಹಿಡ್ಕೋಬೇಕು. ಲ್ಯಾಂಬ್ಡಾ ಎಮ್ ನಾಟ್ ಆಫ್ HCOOH ಇಸ್ ಈಕ್ವಲ್ ಟು, ಇದು 1 ಮೋಲ್ ಇದೆ, ಇದು 1 ಮೋಲ್ ಇದೆ ಅಂದಮೇಲೆ ಏನಾಗುತ್ತೆ? ಲ್ಯಾಂಬ್ಡಾ ನಾಟ್ ಆಫ್ HCOO ಮೈನಸ್ ಪ್ಲಸ್ ಲ್ಯಾಂಬ್ಡಾ ನಾಟ್ ಆಫ್ H+. ಒಂದೊಂದೇ ಇದೆ, ಇಂಟು 1 ಮಾಡಿ ಬರೆಯೋರು ನಡೆಯುತ್ತೆ. HCOO ಮೈನಸ್ ಎಷ್ಟಿದೆಯಪ್ಪ? 54.6 ಇದೆ. ಪ್ಲಸ್ H+ ಎಷ್ಟಿದೆ? 349.6 ಇದೆ. ಬಟ್ ಇಲ್ಲೇನು ನಿಮಗೆ 1 ಮೂಲೆ ಇತ್ತು, ಡೈರೆಕ್ಟಾಗಿ ಬರ್ಕೊಂಡಿದ್ದಾರೆ. ಬಟ್ ಕೆಲವು ಸಲ ನೆಗೆಟಿವ್ ಅಯಾನಿಗೆ 1 ಬರುತ್ತೆ, ಪಾಸಿಟಿವ್ಗೆ 2 ಬರುತ್ತೆ. ಆ ರೇಷಿಯೋ ನೋಡ್ಕೋಬೇಕು. ಎಲ್ಲ ಟೈಮಲ್ಲೂ 1:1 ಬರಲ್ಲ, ಆವಾಗ ಇಂಟು ಮಾಡ್ಕೋಬೇಕಾಗತ್ತೆ. ಓಕೆನಾ? ಈಗ ಇವೆರಡನ್ನ ಆ್ಯಡ್ ಮಾಡೋಣ. 54.6 ಪ್ಲಸ್ 349.6 ಎಷ್ಟು ಬಂತಪ್ಪ? 404.2 ಬಂತು. ಸಿಗ್ತಾ? ಅದನ್ನು ತಂದು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. 404.2 ಎರಡನ್ನ ಡಿವೈಡ್ ಮಾಡೋಣ. ಇದೊಂದು ಸ್ಟೆಪ್ ಮುಗೀತಲ್ವ, ಇದನ್ನು ಡಿವೈಡ್ ಮಾಡೋಣ. ಏನೇನಿದೆ? 46.1 ಡಿವೈಡೆಡ್ ಬೈ 404.2. ಆವಾಗ ಇಷ್ಟು ಬರ್ತಾ ಇದೆ? 0.114 ಬರ್ತಾ ಇದೆ. ಅರ್ಥ ಆಯ್ತೇನ್ರಪ್ಪ? ಅಕಸ್ಮಾತ್ ಅವರು ಪರ್ಸೆಂಟೇಜ್ ಆಫ್ ಡಿಗ್ರಿ ಆಫ್ ಡಿಸೋಸಿಯೇಷನ್ ಅಂತ ಕೇಳಿದ್ರೆ ಇದನ್ನು ಇಂಟು 100 ಮಾಡಿ ಅವಾಗ 11.4% ಬರುತ್ತೆ. ಬಟ್ ಅಲ್ಲಿ ಪರ್ಸೆಂಟೇಜ್ ಅನ್ನೋ ವರ್ಡ್ ಯೂಸ್ ಮಾಡಿಲ್ಲ. ಇಷ್ಟಿಟ್ಟರೆ ಸಾಕು ನಿಮಗೆ. ಯೂನಿಟ್ ಇರಲ್ಲ, ಯಾಕೆಂದರೆ ಎರಡೂ ಕೂಡ ಸೈಮನ್ ಸೆಂಟಿಮೀಟರ್ ಸ್ಕ್ವೇರ್ ಪರ್ ಮೋಲ್ ಬರೋದ್ರಿಂದ ಎರಡು ಕ್ಯಾನ್ಸಲ್ ಆಗುತ್ತೆ ರೇಷಿಯೋ ತೊಗೊಳೋದ್ರಿಂದ. ಇಷ್ಟೇ ಯೂನಿಟ್. ನೋಡಿ ಎಷ್ಟು ಈಸಿಯಾಗಿದೆ ಅಲ್ವಾ? ಇದು ಕಷ್ಟನಾ? ಇಲ್ಲಲ್ವ? ಮಾಡ್ಬೋದಲ್ವನ್ರಪ್ಪ? ಓಕೆ, ಇದನ್ನು ನೋಡ್ಕೊಳ್ಳಿ. ಈಗ ಇನ್ನೊಂದು ಲೆಕ್ಕ ಮಾಡೋಣ. ಈಗ ನೆಕ್ಸ್ಟ್ ಲೆಕ್ಕ ನೋಡಿ. 2 electrolytic cells A and B containing solutions of silver nitrate, copper sulfate respectively are connected in series. A steady current of 1.5 amperes was passed through them until 1.45 gram of silver is deposited. How long did the current flow and what mass of copper was deposited? ಆ್ಯಂಡ್ ಅಟಾಮಿಕ್ ಮಾಸ್ ಕೊಟ್ಟಿದ್ದಾರೆ. ನಾನು ಹೇಳಿಲ್ವ ಅಟಾಮಿಕ್ ಮಾಸ್ ಕೊಟ್ಟಿರ್ತಾರೆ, ಕಾಪರ್ದು ಕೊಟ್ಟಿದ್ದಾರೆ, ಸಿಲ್ವರ್ದು ಕೊಟ್ಟಿದ್ದಾರೆ. ಫ್ಯಾರಡೆ ಫಸ್ಟ್ ಲಾ ಯೂಸ್ ಮಾಡ್ಕೊಂಡು ಮಾಡ್ಬೋದಲ್ವ ಇದನ್ನು? ಸೊ ಏನೇನು ಕೊಟ್ಟಿದ್ದಾರೆ ಫಸ್ಟ್ ನೋಡ್ಬೋಣ. ಮೊದಲು ಕರೆಂಟ್ ಕೊಟ್ಟಿದ್ದಾರೆ, ಇಸ್ ಐ. ಓಕೆ, ಆ್ಯಂಡ್ ಅವಾಗ ಸಿಲ್ವರ್ ಎಷ್ಟು ಡೆಪಾಸಿಟ್ ಆಗ್ತಾಯಿದೆ? 1.4 ಗ್ರಾಮ್. ಇದು W ಆಫ್ ಸಿಲ್ವರ್ 1.4 ಗ್ರಾಮ್ ಡೆಪಾಸಿಟ್ ಆಗಿದೆ. ಹಾಗಿದ್ರೆ ಹೌ ಲಾಂಗ್ ಅಂದರೆ ಟೈಮ್ ಕಂಡುಹಿಡಿಯೋಣ ಫಸ್ಟು. ನೆಕ್ಸ್ಟ್ ವಾಟ್ ಮಾಸ್ ಆಫ್ ಕಾಪರ್ ವಾಸ್ ಡೆಪಾಸಿಟೆಡ್. ಕಾಪರ್ದು ಆಮೇಲೆ ಕಂಡುಹಿಡಿಯೋಣ. ಫಸ್ಟ್ ಏನು ಮಾಡೋಣ? ಈ ಐ ಮತ್ತು W ಯೂಸ್ ಮಾಡಿಕೊಂಡು ಏನು ಮಾಡೋಣ? ಫಸ್ಟು ಟೈಮ್ ಕಂಡುಹಿಡಿಯೋಣ. ಓಕೆನಾ? ಯಾವ ಫಾರ್ಮುಲಾ ಫ್ಯಾರಡೆ ಫಸ್ಟ್ಲ ಯೂಸ್ ಮಾಡೋಣವಾ? ಏನಂತ ಹೇಳ್ಕೊಟ್ಟಿದ್ದೆ ನಾನು? W ಇಸ್ ಈಕ್ವಲ್ ಟು ಅಟಾಮಿಕ್ ಮಾಸ್ ಅಂತ ಡಿವೈಡೆಡ್ ಬೈ 96,500 ಇಂಟು ವೇಲೆನ್ಸಿ ಇಂಟು ಐ ಇಂಟು ಟಿ. ಈಗ ಟೈಮ್ ಕೊಟ್ಟರೆ ಟೈಮ್ ಕಂಡುಹಿಡಿಯಬೇಕಾದ್ರೆ ಅಮೌಂಟ್ ಯಾರ್ದು ಗೊತ್ತು? ಸಿಲ್ವರ್ದಲ್ವಾ? ಸಿಲ್ವರ್ದು ಅಮೌಂಟ್ ಗೊತ್ತಿದೆ, ಅದಕ್ಕಾಗಿ ಸಿಲ್ವರ್ ಹಾಕೋತೀನಿ. W ಆಫ್ ಸಿಲ್ವರು, ಅಟಾಮಿಕ್ ಮಾಸ್ ಆಫ್ ಸಿಲ್ವರ್ ತೊಗೊಳ್ಳೋಣ, ವೇಲೆನ್ಸಿ ಆಫ್ ಸಿಲ್ವರ್. ಅಷ್ಟು ಯಾರ್ದು ಕಂಡುಹಿಡಿತಿರ್ತಾರೋ ಅವ್ರನ್ನ ಹಾಕ್ಕೊಳ್ಳಿ, ಈಸಿಯಾಗಿ ಗೊತ್ತಾಗುತ್ತೆ. ಆಯಿತಾ? ಈಗ W ಆಫ್ ಸಿಲ್ವರ್ ಎಷ್ಟಪ್ಪ?
ಡಬ್ಲ್ಯೂ ಆಫ್ ಸಿಲ್ವರ್ ಎಲ್ಲಿ ಕೊಟ್ಟಿದ್ದಾರೋ 1.45 ಗ್ರಾಮ್ 1.45 ಗ್ರಾಮ್. ಅಟಾಮಿಕ್ ಮಾಸ್ ಆಫ್ ಸಿಲ್ವರ್ ಕೊಟ್ಟಿದ್ದಾರೆ 108 ಡಿವೈಡೆಡ್ ಬೈ 96,500. ಸಿಲ್ವರ್ದು ವೇಲೆನ್ಸಿ ಬೇಕು. ಸಿಲ್ವರ್ದು ಚಾರ್ಜ್ ಎಷ್ಟಪ್ಪ? AG +1 ಅಲ್ವಾ? ಅಥವಾ ಇಲ್ಲಿ ಸ್ಪ್ಲಿಟ್ ಮಾಡಿ AG ಏನು ಓದ್ರಿನ, AG ಏನು ಓದ್ರಿ ಸ್ಪ್ಲಿಟ್ ಮಾಡಿದ್ರೆ +1 ಬರುತ್ತಲ್ವ. ಸೊ 1 ಹಾಕೊಳ್ಳಿ. ಕರೆಂಟ್ ಎಷ್ಟು ಕೊಟ್ಟಿದ್ದಾರಪ್ಪ? 1.5. ಸೊ ಟೈಮನ್ನು ಕಂಡುಹಿಡಿಬೇಕು. ಏನು ಮಾಡಿ, ಸ್ವಲ್ಪ ಆಲ್ಟ್ರ್ ಮಾಡ್ಕೊಳ್ಳಿ. T = ಏನಾಗುತ್ತೆ ಅವಾಗ? ಇಷ್ಟು ಟರ್ಮನ್ ಈ ಕಡೆ ಕಳಿಸ್ಬೇಕಲ್ವಾ? ಅವಾಗ ಡಿನಾಮಿನೇಟ್ರಲ್ಲಿರೋದು ನ್ಯೂಮರೇಟ್ರಿಗೆ ಹೋಗುತ್ತೆ, ನ್ಯೂಮರೇಟ್ರಲ್ಲಿರೋದು ಡಿನಾಮಿನೇಟ್ರ್ ಬರುತ್ತೆ, ಅಷ್ಟೇ ತಾನೇ. 1.45 ಇಂಟು 96,500 ಡಿವೈಡೆಡ್ ಬೈ 108 ಇಂಟು 1.5 ಮಾಡಿದ್ರೆ ಟೈಮ್ ಸಿಗುತ್ತೆ. ಕ್ಯಾಲ್ಕುಲೇಷನ್ ಮಾಡೋಣ. ಫಸ್ಟ್ ನ್ಯೂಮರೇಟರ್ನ ಮಲ್ಟಿಪ್ಲೈ ಮಾಡಿಬಿಡಿ. 1.45 ಇಂಟು 96,500 is equal to ಡಿವೈಡೆಡ್ ಬೈ 108 ಮತ್ತೆ ಡಿವೈಡೆಡ್ ಬೈ 1.5. ಅದು ಹುಷಾರಾಗಿರಿ, ಮತ್ತೆ ಡಿವೈಡೆಡ್ ಬೈ 1.5. ಸೊ ಎಷ್ಟು ಸೆಕೆಂಡ್ಸ್ ಬರ್ತಾ ಇದೆ? 863.7 ಸೆಕೆಂಡ್ಸ್ ಬರ್ತಾ ಇದೆ. ಅಂದರೆ ಇಷ್ಟು ಡೆಪಾಸಿಟ್ ಆಗೋದಕ್ಕೆ ಸಿಲ್ವರು ಅಷ್ಟು ಕರೆಂಟನ್ನು ಎಷ್ಟು ಟೈಮ್ವರೆಗೂ ಪಾಸ್ ಮಾಡಬೇಕು? 863.7 ಸೆಕೆಂಡ್ಸ್ವರೆಗೂ ಪಾಸ್ ಮಾಡಬೇಕು. ಅಲ್ಲಿಗೆ ಒಂದು ಪ್ರಾಬ್ಲಮ್ ಸಾಲ್ವ್ ಆಯಿತು. ನೆಕ್ಸ್ಟ್ ಏನು ಮಾಡ್ತಾ ಇದ್ದಾರೆ? ಅಷ್ಟೇ ಟೈಮಲ್ಲಿ ಕರೆಂಟ್ ಫ್ಲೋ ಆದರೆ ವಾಟ್ ಮಾಸ್ ಆಫ್ ಕಾಪರ್ ಡೆಪಾಸಿಟೆಡ್. ಈಗ ಇದೇ ಫಾರ್ಮುಲಾ ಏನು ಮಾಡಬೇಕು ನೀವು? ಕಾಪರ್ಗೆ ಹಾಕ್ಕೋಬೇಕು. ಕಾಪರ್ಗೆ ಹಾಕ್ಕೊಳ್ಳೋಣ. ಇಲ್ಲಿ ಬರ್ಕೊಂಬೇಡಿ, ನಾನು ರಬ್ ಮಾಡ್ತೀನಿ. 863.7 ಬಂದಿದೆ, ಇಲ್ಲಿ ಬರ್ಕೊಳ್ಳೋಣ. ಟೈಮ್ ಎಷ್ಟು ಬಂತು ಈಗ? 863.7 ಸೆಕೆಂಡ್ಸ್ ಬಂದಿದೆ. ನೀವು ಬರ್ಕೊಂಡಿರ್ತೀನಿ, ಆಯಿತಾ? ನೆಕ್ಸ್ಟ್ ಇದೇ ಫಾರ್ಮುಲಾನ ಕಾಪರ್ಗೆ ಅಪ್ಲೈ ಮಾಡೋಣ. ಓಕೆ, ಈಗ ಕಾಪರ್ ಎಷ್ಟು ಅಮೌಂಟ್ ಅಂತೇಳಿ ನಾವು ಕಂಡುಹಿಡಿಬೇಕಲ್ವಾ? ಈಗ ಡಬ್ಲ್ಯೂ ಆಫ್ ಕಾಪರ್ ಅಂತ ಹಾಕೋಣ. ಅಟಾಮಿಕ್ ಮಾಸ್ ಆಫ್ ಕಾಪರ್, ವೇಲೆನ್ಸಿ ಆಫ್ ಕಾಪರ್. ಈಗ ಡಬ್ಲ್ಯೂ ಆಫ್ ಕಾಪರ್ನೇ ನಾವು ಕಂಡುಹಿಡಿಬೇಕು ಅಲ್ವಾ? ಅಟಾಮಿಕ್ ಮಾಸ್ ಆಫ್ ಕಾಪರ್ ಎಷ್ಟು ಕೊಟ್ಟಿದ್ದಾರೆ? 63.5 ಹಾಕೋತೀನಿ ಡಿವೈಡೆಡ್ ಬೈ 96,500 ಇಂಟು ವೇಲೆನ್ಸಿ ಕಾಪರ್ಗೆ ಎಷ್ಟಪ್ಪ? 2 ಅಲ್ವಾ? ನಿಮಗೆ ಗೊತ್ತಾಗಲ್ಲ ಅಂದರೆ ಅದನ್ನು ಸ್ಪ್ಲಿಟ್ ಮಾಡಿ ಕೊಟ್ಟಿದ್ದಾರೆ ನೋಡಿ, CuSO4 ಅಲ್ವಾ? ಸ್ಪ್ಲಿಟ್ ಮಾಡಿದ್ರೆ ನಿಮಗೆ ಇದಕ್ಕೆ +2 ಬರುತ್ತೆ, ಗೊತ್ತಾಗಲಿಲ್ಲ ಅಂದರೆ. ಓಕೆ, ಟೈಮ್ ಅಷ್ಟೇ ಇದೆ ಅಲ್ವಪ್ಪ? ಕರೆಂಟು 1.5. ಟೈಮ್ ಈಗ ಕಂಡುಹಿಡ್ಕೊಂಡಿದ್ದೀವಿ, ಅದನ್ನೇ ಇಲ್ಲಿಗೆ ಅಪ್ಲೈ ಮಾಡೋಣ ಅಷ್ಟೇ. ಈಗೇನು ಮಾಡಿ, ನ್ಯೂಮರೇಟರ್ನೆಲ್ಲ ಒಂದು ಸಲ ಮಲ್ಟಿಪ್ಲೈ ಮಾಡ್ರಪ್ಪ, ಆಮೇಲೆ ಡಿವೈಡೆಡ್ ಬೈ ಶುರು ಮಾಡೋಣ. 63.5 ಇಂಟು 1.5 ಇಂಟು 863.7 is equal to divided by 96,500 again divided by 2. ಸೊ ಎಷ್ಟು ಗ್ರಾಮ್ ಡೆಪಾಸಿಟ್ ಆಗ್ತಾ ಇದೆ? 0.426 ಗ್ರಾಮ್ ಡೆಪಾಸಿಟ್ ಆಗಿದೆ. ಯಾವುದು? ಕಾಪರು. ಸಿಲ್ವರ್ 1.45 ಆಗಿತ್ತು, ಕಾಪರು 0.426 ಗ್ರಾಮ್ ಡೆಪಾಸಿಟ್ ಆಗಿದೆ. ನೋಡಿ, ಎರಡೂ ಲೆಕ್ಕಗಳು ನಾನು ಕೊಟ್ಟಿದ್ದ ಲಿಸ್ಟಲ್ಲೇ ಇತ್ತಲ್ವ? ಒಂದು ಫಸ್ಟ್ ಲಿಸ್ಟ್ ಪ್ರಕಾರ ಇದ್ರ ಮೇಲಿತ್ತು, ಎರಡನೇದು ಫ್ಯಾರಡೆ ಫಸ್ಟ್ ಲಾ ಮೇಲಿತ್ತು ಅಲ್ವಾ? ಈಸಿ ಅಲ್ವಾ? ಮಾಡ್ಬೋದಲ್ವೇನಪ್ಪ? ಹಾಗೆ ಹೆದರಬೇಡಿ, ನಾನು ಕೊಟ್ಟಿರೋ ಲಿಸ್ಟ್ ಪ್ರಕಾರ ನೀವು ಓದ್ಕೊಳ್ಳಿ, ಖಂಡಿತ ಸಾಲ್ವ್ ಮಾಡಿ. ಬಟ್ ಸ್ವಲ್ಪ ತಾಳ್ಮೆ ಇರಲಿ, ಪೇಷನ್ಸ್ ಇರಲಿ, ಭಯ ಬೇಡ. ಓಕೆನಾ? ಹಾಗಾದರೆ ಸೆಕೆಂಡ್ ಮಾಡಲ್ ಪೇಪರ್ಗೆ ಹೋಗೋಣ. ಈಗ ಸೆಕೆಂಡ್ ಮಾಡಲ್ ಪೇಪರ್ಗೆ ಹೋಗೋಣ. ಅದರಲ್ಲಿ 43, 44 ಎಲೆಕ್ಟ್ರೋಕೆಮಿಸ್ಟ್ರಿ ಮೇಲಿದೆ. ನೋಡಿ, ಅವರು ಕೊಟ್ಟಿರೋ ಕ್ವಶನ್ಸ್ ಎಲ್ಲ ಆಲ್ಮೋಸ್ಟ್ ನಾನು ಏನು ಲಿಸ್ಟ್ ಕೊಟ್ಟಿದ್ನೋ ಅದ್ರ ಪ್ರಕಾರನೇ ಇದೆ, ಅದರಿಂದ ನೀವೇನು ವರಿ ಮಾಡೋ ಅವಶ್ಯಕತೆ ಇಲ್ಲ. ನೋಡಿ, 43 ದ ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್ ಆಫ್ ಎ ಕಾಲಮ್ 0.05 ಮೋಲ್ ಪರ್ ಲೀಟರ್ NaOH ಸೊಲ್ಯೂಷನ್. ಅಂದರೆ ಇದೇನಾಯ್ತು? ಇದು ಮೋಲ್ ಪರ್ ಲೀಟರ್ ಅಂದರೆ ಇಸ್ ಎ ಕಾನ್ಸಂಟ್ರೇಷನ್ C. ಓಕೆ, ನೆಕ್ಸ್ಟು ಆಫ್ ಡಯಾಮೀಟರ್ 1 ಸೆಂಟಿಮೀಟರ್. ಡಯಾಮೀಟರ್ ಕೊಟ್ಟಿದ್ದಾರೆ. ಓಕೆ, ಲೆಟ್ ಇಟ್ ಬಿ. ಡಯಾಮೀಟರ್ 1 ಸೆಂಟಿಮೀಟರ್ ಇದೆ. ಆ್ಯಂಡ್ ಲೆಂತ್ 50 ಸೆಂಟಿಮೀಟರ್. ಅಂದರೆ ಇದು ಲೆಂತ್ ಆಯಿತು, ಇಟ್ಸ್ ಅ ಲೆಂತ್ L. ಇದೇನಿದು? ರೆಸಿಸ್ಟೆನ್ಸ್ ಅಲ್ವಾ? ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್ ಅಂತ ಕೊಟ್ಟಿದ್ದಾರೆ, ಕ್ಯಾಪಿಟಲ್ R. ಅಂದರೆ C ಸಿಕ್ತು, L ಸಿಕ್ತು, ಡಯಾಮೀಟ್ರ್ ಕೊಟ್ಟಿದ್ದಾರೆ. ಏನೇನು ಕಂಡುಹಿಡಿಬೇಕಂತೆ ನಾವು? ರೆಸಿಸ್ಟಿವಿಟಿ ಕಂಡುಹಿಡಿಬೇಕು. ಓಕೆ, ರೆಸಿಸ್ಟಿವಿಟಿ ಅಂದರೆ ರೋ ಕಂಡುಹಿಡಿಬೇಕು, ಕಂಡಕ್ಟಿವಿಟಿ ಕಂಡುಹಿಡಿಬೇಕು ಅಂದರೆ ಕಾಪಾ, ಆ್ಯಂಡ್ ಮೋಲಾರ್ ಕಂಡಕ್ಟಿವಿಟಿ λm. ನೋಡಿ, 3 ಕೇಳಿದ್ದಾರೆ. ಓಕೆನಾ? ಸೊ 1 by 1 ಚೆಕ್ ಮಾಡ್ತಾ ಹೋಗೋಣ. ಫಸ್ಟು ರೋ ಕಂಡುಹಿಡಿಯೋಣ. ಸೊ ರೋ ಕಂಡುಹಿಡಿಯೋಕೆ ಏನಪ್ಪ ಫಾರ್ಮುಲಾ? R ಇಂಟು A/L ತಾನೆ, ಆಗಲೇ ಕೊಟ್ಟಿದ್ನಲ್ಲ, R ಇಂಟು A/L. ಈಗ R ಎಷ್ಟು ಕೊಟ್ಟಿದ್ದಾರೆ ಅದನ್ನು ಬರ್ಕೊಳ್ಳೋಣ. 5.55 ಇಂಟು 10⁻3. ಓಕೆನಾ? ಇಂಟು ಲೆಂತ್ ಕೊಟ್ಟಿದ್ದಾರೆ 50 ಸೆಂಟಿಮೀಟರ್. ಬಟ್ ಪ್ರಾಬ್ಲಮ್ ಆಗಿರೋದೆಲ್ಲಿ ಈಗ ನಿಮಗೆ ಅಂದರೆ ಏರಿಯಾ ಕೊಟ್ಟಿಲ್ಲ. ಸಿಂಪಲ್ ಮ್ಯಾಥಮೆಟಿಕ್ಸ್ ನೀವು ಹೈಸ್ಕೂಲೆಲ್ಲ ಓದಿರೋದು. ಏರಿಯಾಗೆ ಫಾರ್ಮುಲಾ ಏನರಪ್ಪ? πr² ಅಲ್ವಾ?
ಪೈ ಆರ್ ಸ್ಕ್ವೇರ್. ಪೈ ಅಂದರೆ ಕಾನ್ಸ್ಟೆಂಟು ಎಷ್ಟಪ್ಪ 3.14. ಇನ್ನೇನು ಬೇಕು ನಿನಗೆ? ರೇಡಿಯಸ್ ಬೇಕು. ಡಯಾಮೀಟರ್ ಕೊಟ್ಟಿದ್ದಾರೆ. ರೇಡಿಯಸ್ ಅಂದರೆ ಏನು? ಡಯಾಮೀಟರ್ ಡಿವೈಡೆಡ್ ಬೈ 2ನ. ಡಯಾಮೀಟರ್ ಈಗ ಒಂದು ಸರ್ಕಲ್ ಹೀಗಿದ್ರೆ ಇದು ಡಯಾಮೀಟರ್, ಅದನ್ನು ಅರ್ಧ ಮಾಡಿದ್ರೆ ರೇಡಿಯಸ್ ಸಿಗುತ್ತೆ, ಹೌದಲ್ವಾ? ಸೊ ಅದರಿಂದ ಡಯಾಮೀಟರ್ ಬೈ 2 ಮಾಡೋಣ. ಡಯಾಮೀಟರ್ ಎಷ್ಟು ಕೊಟ್ಟಿದ್ದಾರಪ್ಪ? 1 ಸೆಂಟಿಮೀಟರ್. ಸೊ 1/2 ಆಗುತ್ತೆ. ಅದನ್ನೆಲ್ಲ ಹಾಕ್ಕೊಳ್ಳಿ ಅಷ್ಟೇ. 1/2 ಹೋಲ್ ಸ್ಕ್ವೇರ್ ಆಗುತ್ತಾ? ಆವಾಗ 3.14 ಇಂಟು 1/4 ಆಗುತ್ತಾ? ಅದನ್ನು ಡಿವೈಡ್ ಮಾಡೋಣ. 3 ಡಿವೈಡ್ ಆಗಲ್ಲ, 0.30 ಆಗುತ್ತೆ. 4 7s 28, 4 6 24, ಅಂದರೆ 0.76 ಸೆಂಟಿಮೀಟರ್ ಸ್ಕ್ವೇರ್ ಆಯಿತು. ಅದನ್ನಿಲ್ಲ ಹಾಕೋಣ ಅಷ್ಟೇ. ಅಂದರೆ ಡಯಾಮೀಟರ್ನ ಡೈರೆಕ್ಟಾಗಿ ಕೊಡೋ ಬದಲು ಹಿಂಗೆ ಕೊಟ್ಟಿದ್ದಾರೆ. ಬಟ್ ಬೋರ್ಡ್ ಎಕ್ಸಾಮಲ್ಲಿ ಇದುವರೆಗೆ ಈ ಥರ ಕೊಟ್ಟಿಲ್ಲ. ಇದು ಏರಿಯಾನ ಡೈರೆಕ್ಟಾಗಿ ಕೊಟ್ಟಿದ್ದಾರೆ, ಬಟ್ ಕೊಡಬಾರ್ದು ಅಂತೇನಿಲ್ಲ, ಈ ಥರ ಕೊಡ್ಬೋದು. ಟೆಕ್ಸ್ಟ್ ಬುಕ್ಕಲ್ಲಿ ಇದೆ ಈ ಕ್ವಶನ್ನು. ಸೊ ನೋಡ್ಕೊಳ್ಳಿ ಡಯಾಮೀಟ್ರನ್ನ ಏರಿಯಾ ಹೇಗೆ ಮಾಡೋದು ಅಂತ, ಓಕೆನಾ? ಅಲ್ಲಿಗೆ 3 ಸಿಕ್ತಲ್ವಪ್ಪ. ಇದನ್ನು ಸಿಂಪ್ಲಿಫೈ ಮಾಡೋಣ. ಫಸ್ಟ್ ನ್ಯೂಮರೇಟರ್ನ ಮಲ್ಟಿಪ್ಲೈ ಮಾಡ್ಕೊಳ್ಳಿ. 5.55 ಇಂಟು 0.76 ಇಸ್ ಈಕ್ವಲ್ ಟು ಡಿವೈಡೆಡ್ ಬೈ 50 ಅಲ್ವಾ? ಆಗ ನನಗೆ ಆನ್ಸರು 0.084 ಬಂತು. ಈ 10 ಪವರ್ನ ಹಾಗೆ ಬರ್ಕೋತೀನಿ. ಅರ್ಥ ಆಯ್ತಾ? ಅಲ್ಲಿಗೆ ನಮಗೆ ರೆಸಿಸ್ಟಿವಿಟಿ ಸಿಕ್ತಲ್ವಾ? ಇದರ ಯೂನಿಟ್ ಏನಾಗುತ್ತೆ? ಓಮ್ ಅಲ್ವಾ? ಓಮ್ ಸೆಂಟಿಮೀಟರ್ ಆಗುತ್ತೆ. ಯಾಕೆಂದರೆ ಏರಿಯಾ ಸೆಂಟಿಮೀಟರ್ ಸ್ಕ್ವೇರು, ಲೆಂತ್ ಸೆಂಟಿಮೀಟರ್ ಕ್ಯಾನ್ಸಲ್ ಆದರೆ ಓಮ್ ಸೆಂಟಿಮೀಟರ್ ಬಂತು. ಅಲ್ಲಿಗೆ ಒಂದು ಪ್ರಾಬ್ಲಮ್ ಸಾಲ್ವ್ ಆಯಿತು. ನೆಕ್ಸ್ಟ್ ಏನು ಲೆಕ್ಕ ಹಾಕಬೇಕಪ್ಪ? ರೆಸಿಸ್ಟಿವಿಟಿ ಆಯಿತು. ಕಂಡಕ್ಟಿವಿಟಿ ಅಂದರೆ ಕಾಪ. ವಾಟ್ ಈಸ್ ಕಾಪ? ರೆಸಿಪ್ರೋಕಲ್ ಆಫ್ ರೆಸಿಸ್ಟಿವಿಟಿ ತಾನೆ. ಅಥವಾ ಕಾಪಾಗೆ ಏನು ಫಾರ್ಮುಲಾ ಕೊಟ್ಟೆ ನಾನು? 1/r ಇಂಟು L/A. ಈಗ ಆರು ಎಲ್ಲು ಎ ಎಲ್ಲ ಹಾಕೊಳ್ಳೋದ್ರ ಬದಲಾಗಿ ಸಿಂಪಲ್ಲಾಗಿ ಏನು ಮಾಡೋಣ? ಈ ರೋ ಹೆಂಗಿದ್ರು ಬಂದಿದೆ ತಾನೆ, ಅದನ್ನು ರೆಸಿಪ್ರೋಕಲ್ ತೊಗೊಳ್ಳಿ. ಅಥವಾ ನಿಮಗೆ ಗೊತ್ತಾಗಲ್ಲ ಅಂತ ಹೇಳಿದ್ರೆ ಮರ್ತೋಗಿದ್ರೆ 1/r L/Aನೇ ಯೂಸ್ ಮಾಡ್ರಪ್ಪ. ರೆಸಿಪ್ರೋಕಲ್ ತೊಗೋತೀನಿ ನಾನು ಡೈರೆಕ್ಟಾಗಿ. 0.084 ಇಂಟು 10 ಪವರ್ 3 ಅಲ್ವಾ? ಸೊ ಎಷ್ಟಾಗುತ್ತೆ? ಡಿವೈಡ್ ಮಾಡೋಣ. 1 ಡಿವೈಡೆಡ್ ಬೈ 0.084. ಆವಾಗ ನನಗೆ 11.90 ಬರುತ್ತೆ. ಇಂಟು 10 ಪವರ್ +3 ಮೇಲ್ಗಡೆ ಬಂದರೆ -3 ಆಯಿತು. ಯೂನಿಟ್ ಏನು? ಸೈಮನ್ ಪರ್ ಸೆಂಟಿಮೀಟರ್, ಎಲ್ಲ ಸೆಂಟಿಮೀಟರ್. ಅಲ್ಲಿಗೆ ಇನ್ನೂ ಒಂದು ಸಿಕ್ತಾ? ನೆಕ್ಸ್ಟು ಥರ್ಡ್ ವ್ಯಾಲ್ಯೂ ಏನು ಕಂಡುಹಿಡಿಬೇಕು ನಾವು? ಮೋಲಾರ್ ಕಂಡಕ್ಟಿವಿಟಿ. ಮೋಲಾರ್ ಕಂಡಕ್ಟಿವಿಟಿಗೆ ಏನು ಫಾರ್ಮುಲಾ? λm ಇಸ್ ಈಕ್ವಲ್ ಟು ಕಾಪಾ ಡಿವೈಡೆಡ್ ಬೈ ಸಿ. ಈಗ 1000 ಎಲ್ಲ ಹಾಕೋಬೇಕು? ಯೋಚನೆ ಮಾಡಿ. ಎಲ್ಲ ಹಾಕೋಬೇಕು? 1000 ಸೆಂಟಿಮೀಟ್ರ್ ಅಂತ ಇರೋದ್ರಿಂದ ಮೇಲ್ಗಡೆನೇ ಹಾಕ್ಕೊಳ್ಳಿ, ಸರಿನಾ? ಕಾಪ ಎಷ್ಟು ಬಂದಿದೆಯಪ್ಪ? 11.9 ಇಂಟು 10 ಪವರ್ -3 ಇಂಟು 1000 ಡಿವೈಡೆಡ್ ಬೈ ಸಿ ಕೊಟ್ಟಿದ್ದಾರೆ ಅಲ್ವಾ? ಸ್ಟಾರ್ಟಿಂಗಲ್ಲೇ ಎಷ್ಟು ಕೊಟ್ಟಿದ್ದಾರಪ್ಪ? ಸಿ 0.05. ಈ 10 ಪವರ್ -3 1000 ಕ್ಯಾನ್ಸಲ್ ಆಗುತ್ತಾ? 11.9 ಡಿವೈಡೆಡ್ ಬೈ 0.05 ಹಾಕೋಣ. ವಿ ಗಾಟ್ 238.09. ಇದಕ್ಕೆ ಯೂನಿಟು ಸೈಮನ್ ಸೆಂಟಿಮೀಟರ್ ಸ್ಕ್ವೇರ್ ಪರ್ ಮೋಲ್. ಸಿ ಏನರಪ್ಪ ಕಷ್ಟ ಇದೆ? ಸಿಂಪಲ್ ಫಾರ್ಮುಲಾ ಯೂಸ್ ಮಾಡಿಕೊಂಡು ನೀವು ಆನ್ಸರ್ ಮಾಡ್ಬೋದು. ಅರ್ಥ ಆಯ್ತಾ ಇದು? ಹಾಗೆ ಇನ್ನೊಂದು ಲೆಕ್ಕ ಮಾಡೋಣ. ಇದರ ಮಾಡಿಬಿಡ್ತೀನಿ. ವಿಲ್ ಡೂ ಅನದರ್ ಪ್ರಾಬ್ಲಮ್. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ಮು ಕ್ಯಾಲ್ಕುಲೇಟ್ ಗಿಬ್ಸ್ ಫ್ರೀ ಎನರ್ಜಿ ಚೇಂಜ್ ಅಂತ ಕೇಳ್ತಾರೆ. ಗಿಬ್ಸ್ ಫ್ರೀ ಎನರ್ಜಿ ಚೇಂಜ್ ಅಂದರೆ ಏನಪ್ಪ? ಡೆಲ್ಟಾ G0 ಕಂಡುಹಿಡಿಯಬೇಕು ಆ್ಯಂಡ್ ಈಕ್ವಲಿಬ್ರಿಯಮ್ ಕಾನ್ಸ್ಟೆಂಟ್ K. ಆ್ಯಕ್ಚುಲಿ ಮೊದಲೆಲ್ಲ ಬೋರ್ಡ್ ಎಕ್ಸಾಮಲ್ಲಿ ಡೆಲ್ಟಾ G0 3 ಮಾರ್ಕ್ ಕೇಳ್ತಾಯಿದ್ರು, ಕೇನ 3 ಮಾರ್ಕ್ ಕೇಳ್ತಾರೆ. ಈಕ್ವಲಿಬ್ರಿಯಮ್ ಕಾನ್ಸ್ಟೆಂಟ್ ಇದೇನು ಈ ಪ್ರಾಬ್ಲಮಲ್ಲಿ ಎರಡನ್ನೂ ಕೇಳಿದ್ದಾರೆ 3 ಮಾರ್ಕ್ಸ್ಗೆ. ಐ ಡೋಂಟ್ ಥಿಂಕ್ ಸೊ. ಎರಡು ಒಟ್ಟಿಗೆ ಕೇಳೋದು ಕಷ್ಟ. ಬಟ್ ಒಂದು ಅಡ್ವಾಂಟೇಜ್ ಏನು? ಒಂದೇ ಲೆಕ್ಕದಲ್ಲಿ ಎರಡು ಮೆಥಡನ್ನು ನೀವು ಕಲ್ತಂಗೆ ಆಗುತ್ತೆ. ಅದರಿಂದ ಸ್ಕಿಪ್ ಮಾಡಬೇಡಿ, ನೋಡ್ಕೊಳ್ಳಿ. ಈಗ ಡೆಲ್ಟಾ G0 ಕಂಡುಹಿಡಿಯೋಕ್ಕೆ ಏನಪ್ಪ ಫಾರ್ಮುಲಾ? ಫಸ್ಟು ಡೆಲ್ಟಾ G0 ನೋಡೋಣ. ಏನು ಫಾರ್ಮುಲಾ? ಡೈರೆಕ್ಟ್ ಕ್ವಶನ್ ಇದು. A-NF E0 ಆಫ್ ದ ಸೆಲ್. ಹೌದಾ? ಡೆಲ್ಟಾ G0 ಕಂಡುಹಿಡಿಯೋಕ್ಕೆ ನಮ್ಗೆ ಏನೇನು ಬೇಕು? N ಬೇಕು, F ಬೇಕು, E0 ಆಫ್ ದ ಸೆಲ್ ಬೇಕು. N ಕಂಡುಹಿಡಿಯೋಣ. N ಕಂಡುಹಿಡಿಯೋದು ಹೇಗೆ? ಆಲ್ರೆಡಿ ಹೇಳ್ಕೊಟ್ಟೆ ನಾನು. ಇಲ್ಲಿ ಒಬ್ರು ಚಾರ್ಜ್ ನೋಡ್ಕೊಳ್ಳಿ, ಒಬ್ರದ್ದು ನೋಡ್ಕೊಳ್ಳಿ. Fe 3+ ಇದೆಯಾ? ಇಲ್ಲಿ Fe 2+, ಅಂದರೆ 3+ ಇರೋದು 2+ ಆಗ್ತಿದೆ ಅಂದರೆ ಎಷ್ಟು ಎಲೆಕ್ಟ್ರಾನ್ ಚೇಂಜ್ ಆಗ್ತಿದೆ ಅಂತ ಅರ್ಥ? 1 ಎಲೆಕ್ಟ್ರಾನ್ ಅಲ್ವಾ? ಬಟ್ ಈ ಕೋಎಫಿಷಿಯಂಟ್ 2 ಇದೆ. ಆ 2 ಇರೋದ್ರಿಂದ ಇಂಟು 2 ಮಾಡಿ ಎಷ್ಟು ಎಲೆಕ್ಟ್ರಾನ್ ಚೇಂಜ್ ಆಗ್ತಾ ಇದೆ? 2. ಅಕಸ್ಮಾತ್ ಕೋಎಫಿಷಿಯಂಟ್ 2 ಇರಲಿಲ್ಲ, 1 ಇತ್ತು ಅಂದರೆ 1, 3 ಇದ್ದರೆ ಇಂಟು 3 ಮಾಡಬೇಕಿತ್ತು. ಬಟ್ ಕೋಎಫಿಷಿಯಂಟ್ 2 ಇರೋದ್ರಿಂದ 2 ಇಂದ ಮಲ್ಟಿಪ್ಲೈ ಮಾಡ್ತೀನಿ. ಅಲ್ಲಿಗೆ ಏನು ಸಿಗ್ತಾ? ಸೊ N ವ್ಯಾಲ್ಯೂ ಹಾಕೋತೀನಿ ಕಣ್ರಪ್ಪ. N ವ್ಯಾಲ್ಯೂ ಐ ಗಾಟ್ ಇಟ್ 2. ಇನ್ನು F ವ್ಯಾಲ್ಯೂ ಎಷ್ಟಪ್ಪ? 96,500 ಹಾಕ್ಕೊಂಡೆ. ಇನ್ನೇನು ಬೇಕು ನನಗೆ? E0 ಆಫ್ ದ ಸೆಲ್ ಬೇಕು. ಹುಡುಕಿ ಲೆಕ್ಕದಲ್ಲಿ E0 ಆಫ್ ದ ಸೆಲ್
ಕೊಟ್ಟಿಲ್ಲ ಅಲ್ವಾ, ಎರಡು ವ್ಯಾಲ್ಯೂ ಕೊಟ್ಬಿಟ್ಟಿದ್ದಾನೆ. ಒಂದು 0.77 ಕೊಟ್ಟಿದ್ದಾರೆ, ಇನ್ನೊಂದು 0.54, ಎರಡು ವ್ಯಾಲ್ಯೂ ಕೊಟ್ಟಿದ್ದಾರೆ. ಇದು ಇ ನಾಟ್ ಆಫ್ ದ ಸೆಲ್ ಅಲ್ಲ, ಎಲೆಕ್ಟ್ರೋಡ್ ಪೊಟೆನ್ಷಿಯಲ್. ಇದರಿಂದ ಇ ನಾಟ್ ಆಫ್ ದ ಸೆಲ್ ನೀವು ಕಂಡುಹಿಡಿಬೋದು. ಹೇಗೆ? ಇದರಲ್ಲಿ ಕಡಿಮೆ ಇರೋದು ನೋಡಿ 0.77, 0.54 ಅಂದರೆ ಇದು ಕಡಿಮೆ ಇದೆ, ಇದು ಆ್ಯನೋಡು. ಕಡಿಮೆ ಇರೋದು ಆ್ಯನೋಡು, ಜಾಸ್ತಿ ಇರೋದು ಕ್ಯಾಥೋಡು. ಇ ನಾಟ್ ಆಫ್ ದ ಸೆಲ್ಗೆ ಏನು ಫಾರ್ಮುಲಾ ಹೇಳ್ಕೊಟ್ಟಿದ್ದೀನಲ್ವ? ಇ ನಾಟ್ ಆಫ್ ದ ಕ್ಯಾಥೋಡ್ ಮೈನಸ್ ಇ ನಾಟ್ ಆಫ್ ದ ಆ್ಯನೋಡ್. ಕ್ಯಾಥೋಡ್ ಎಷ್ಟಿದೆಯಪ್ಪ? 0.77, ಆ್ಯನೋಡ್ ಎಷ್ಟಿದೆ? 0.54. ಎರಡನ್ನು ಮೈನಸ್ ಮಾಡೋಣ. 0.77 ಮೈನಸ್ 0.54 ನೋಡ್ಕೊಳ್ಳಿ. ಒಂದೊಂದ್ಸಲ ವ್ಯಾಲ್ಯೂಸ್ ನಾನು ಬೇರೆ ಬೇರೆನೇ ಬರೆದ್ಬಿಟ್ಟಿರ್ತೀನಿ, ಬರೆಯೋ ಆತರದಲ್ಲಿ. 0.23 ವೋಲ್ಟೇಜ್ ಬಂತು. ಇದು ಇ ನಾಟ್ ಆಫ್ ದ ಸೆಲ್. ಅದನ್ನೆಲ್ಲ ಹಾಕೊಳ್ಳೋಣ ಈಗ. 0.23 ನೋಡಿ ಎಷ್ಟು ಈಸಿ, ಇಷ್ಟೇ ತಾನೇ. ಈಗ ಈ ಮೂರನ್ನು ಮಲ್ಟಿಪ್ಲೈ ಮಾಡಿ, ಬಟ್ ಮೈನಸ್ ಹಾಕೋದನ್ನ ಮರಿಬೇಡಿ. ಎಷ್ಟೋ ಸಲ ಮರ್ತ್ಬಿಡ್ತೀರಾ. ನಾನು ವ್ಯಾಲ್ಯೂಷನ್ ಮಾಡ್ಬೇಕಾದ್ರೆ ನೋಡ್ತಿರ್ತೀನಿ, ಮೈನಸ್ಸು ಫಾರ್ಮುಲಾದಲ್ಲಿರುತ್ತೆ, ಬಟ್ ಫೈನಲ್ ಆನ್ಸರ್ ಕರೆಕ್ಟಾಗಿರುತ್ತೆ, ಯೂನಿಟ್ ಹಾಕಿರ್ತೀರ, ಆದರೆ ಮೈನಸನ್ನು ಬಿಟ್ಬಿಟ್ಟಿರ್ತೀರ. ಆವಾಗ 1 ಮಾರ್ಕ್ಸ್ ಖಂಡಿತ ಹೋಗುತ್ತೆ ನಿಮಗೆ. ಓಕೆನಾ? ಮೂರನ್ನು ಮಲ್ಟಿಪ್ಲೈ ಮಾಡೋಣ. 2 × 96,500 × 0.23. ಓಕೆ, ಸೊ ಎಷ್ಟು ಬಂತು? 44,390 ಜೋಲ್ ಬಂತು. ಬಟ್ ಇದನ್ನು ಕಿಲೋ ಜೋಲ್ ಮಾಡಬೇಕು. ಜಸ್ಟ್ 3 ಪಾಯಿಂಟ್ಸ್ ಹಿಂದೆ ಬನ್ನಿ. ಮೈನಸ್ 44.39 ಕಿಲೋ ಜೋಲ್. ಮುಗೀತಾ? ಇಷ್ಟೇ ತಾನೇ. ಈಗ ಇನ್ನೊಂದು ಕ್ವಶನ್ ಏನಿದೆ? ಈಕ್ವಲಿಬ್ರಿಯಮ್ ಕಾನ್ಸ್ಟೆಂಟ್. ಈಕ್ವಲಿಬ್ರಿಯಮ್ ಕಾನ್ಸ್ಟೆಂಟ್ಗೆ ಏನು ಫಾರ್ಮುಲಾ ಕೊಟ್ಟೆ ನಾನು? ಆ್ಯಂಟಿಲಾಗ್ ಅಲ್ಲಪ್ಪ ಇ ನಾಟ್ ಆಫ್ ದ ಸೆಲ್ ಇಂಟು ಎನ್ ಡಿವೈಡೆಡ್ ಬೈ 0.059. ಅದಕ್ಕೆ ಅವ್ರು ಈಸಿಯಾಗಿ ಕೊಟ್ಟಿದ್ದಾರೆ, ಈಸಿಯಾಗಿ ಬರುತ್ತಲ್ಲ ಅಂತ. ಆ್ಯಂಟಿಲಾಗ್ ಇ ನಾಟ್ ಆಫ್ ದ ಸೆಲ್ ಕಂಡಿಡ್ಕೊಂಡ್ವಿ ಅಲ್ವಾ ನಾವೇನೇ? ಎಷ್ಟು? 0.23. ಏನನ್ನು ಕಂಡಿಡ್ಕೊಂಡ್ವಿ? 2 ಡಿವೈಡೆಡ್ ಬೈ 0.059. ಈಗ ಇಷ್ಟನ್ನು ಸಿಂಪ್ಲಿಫೈ ಮಾಡೋಣ ಫಸ್ಟು. ಓಕೆ, ಆ್ಯಂಟಿಲಾಗ್ ನ್ಯೂಮರೇಟರ್ನ ಫಸ್ಟ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ. 0.23 ಇಂಟು 2 ಇಸ್ ಈಕ್ವಲ್ ಟು ಡಿವೈಡೆಡ್ ಬೈ 0.059. ಎಷ್ಟು ಬರ್ತಾ ಇದೆ? 7.796 ಬರ್ತಾ ಇದೆ. ನಾನು ಪಾಯಿಂಟ್ ಆದಮೇಲೆ 3 ಡಿಜಿಟ್ ಅಷ್ಟೇ ಬರ್ಕೋತಾ ಇದ್ದೀನಿ. ಓಕೆನಾ? ಈಗ ಇದಕ್ಕೆ ಆ್ಯಂಟಿಲಾಗ್ ನೋಡಬೇಕು. ಹೇಗೆ ನೋಡೋದು ನೋಡಿ. ಆ್ಯಂಟಿಲಾಗ್ ನೋಡಬೇಕು ಅಂದರೆ ಫಸ್ಟು ಪಾಯಿಂಟ್ ಹಿಂದೆ ಏನಾದರೂ ನಂಬರ್ ಇರಲಿ, ಅದನ್ನು 10 ಪವರಿಗೆ ಬರ್ಕೊಳ್ಳಿ. ಈಗ 7 ಜಾಗದಲ್ಲಿ 10 ಇದ್ದರೆ 10 ಪವರ್ 10, 0 ಇದ್ದರೆ 10 ಪವರ್ 0, ಮೈನಸ್ 130 ಇದ್ದರೆ 10 ಪವರ್ 130ನೇ. ಅಲ್ಲೇನಿರುತ್ತೋ ನಂಬರ್ನ 10 ಪವರ್ಗೆ ಬರ್ಕೊಳ್ಳಿ. ಇನ್ನು ಪಾಯಿಂಟ್ ಆದಮೇಲೆ 2 ಮತ್ತು 1 ಅಂತ ಗ್ರೂಪ್ ಮಾಡ್ಕೊಳ್ಳಿ. ಅಂದರೆ 79ನಲ್ಲಿ 6 ನೋಡಬೇಕು ಅಂತ ನಾನು ಆ್ಯಂಟಿಲಾಗ್ ಶೀಟ್ ಇಟ್ಕೊಂಡಿದ್ದೀನಿ, ಅದನ್ನು ತೋರಿಸ್ತೀನಿ ನಿಮಗೆ. ಈಗ 79ನಲ್ಲಿ 6 ನೋಡಬೇಕು ಅಲ್ವೇನ್ರಪ್ಪ? ಓಪನ್ ಆಗ್ತಿಲ್ಲ. ಹಾಂ, ಇದು ನೋಡಿ ಆ್ಯಂಟಿಲಾಗ್ ಟೇಬಲ್ ನಿಮ್ಗೆ ಈ ಥರ ಶೀಟ್ ಕೊಡ್ತಾರೆ. ನೀವು ಎಕ್ಸಾಮ್ ಬರೀಬೇಕಾದ್ರೆ ಕೇಳಿ ಇಸ್ಕೊಳ್ಳಿ, ಗೊತ್ತಾಯ್ತಾ? ತೊಗೊಳ್ಳಿ, ಕೊಡ್ತಾರೆ. ನಮಗೇನಿತ್ತು 79ನಲ್ಲಿ 6 ತಾನೇ ನೋಡಬೇಕಿತ್ತು. ಈ ಥರ ಪಾಯಿಂಟ್ ಆದಮೇಲೆ ನಂಬರ್ ಇದೆ ನೋಡಿ, ಈ ಥರ ಇಲ್ಲಿದೆ ನೋಡಿ. 79ನಲ್ಲಿ ಕಾಣಿಸ್ತಾ ಇದೆಯಾ? 79ನಲ್ಲಿ 6 ಹೋಗ್ಬೇಕಂಡ್ರಪ್ಪ. ಇದು ಪಾಯಿಂಟರ್ ಕಾಣಿಸ್ತಾ ಇದೆ ನಿಮಗೆ? 79 ಇದೆ ಇಲ್ಲಿ. 0 1 2 3 4 5 6 ಪಾಯಿಂಟ್ಸ್ ಮುಂದೆ ಬಂದೆ. 6252 ಇದೆ. 6252 ಅದನ್ನು ಬರ್ಕೋತೀನಿ. ಅದೇ ಆನ್ಸರ್. 6252 ಬರ್ಕೊಳ್ಳೋಣ. ಓಕೆ, 6252 ಬಂತಲ್ವ? ಅದಕ್ಕೆ ಆದಮೇಲೆ 1 ನಂಬರ್ ಬಿಟ್ಟು ಪಾಯಿಂಟ್ ಇಡ್ರಿ. ಇಷ್ಟೇ ಆನ್ಸರ್ ನೋಡಿ. ಒಂದೇ ಲೆಕ್ಕದಲ್ಲಿ ನಿಮಗೆ ಈಗ 2 ಫಾರ್ಮುಲಾಸ್ನ ವರ್ಕ್ ಮಾಡೋದು ಅರ್ಥ ಆಯಿತು. ಓಕೆನಾ? ಹಾಗಾದರೆ ಮಾಡೆಲ್ ಪೇಪರ್ 2 ಅರ್ಥ ಆಯಿತಾ? ಇನ್ನು ಕಷ್ಟ ಇದೆಯೇನಪ್ಪ? ಇಲ್ಲ ತಾನೇ? ವರ್ಕ್ ಮಾಡಿ, ಫಾರ್ಮುಲಾಸ್ ಎಲ್ಲ ಚೆನ್ನಾಗಿ ಮೆಮೊರೈಸ್ ಮಾಡಿ, ಟರ್ಮ್ಸನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಈಸಿಯಾಗಿ ನೀವು ಸಾಲ್ವ್ ಮಾಡ್ಬೋದು. ಹಾಗಾದರೆ ಮಾಡೆಲ್ ಪೇಪರ್ 3 ನೋಡೋಣವಾ? ಸೊ ಮಾಡೆಲ್ ಪೇಪರ್ 3ನಲ್ಲಿ 43rd ಕ್ವಶನ್ ಇದೆ ನೋಡಿ. 43, 44 ಎಲೆಕ್ಟ್ರೋಕೆಮಿಸ್ಟ್ರಿ ಮೇಲೆ ಇದೆ. ಅಗೇನ್ ಈಸಿ ಪ್ರಾಬ್ಲಮ್ಸ್ ಇದೆ. ಫಸ್ಟ್ ಒನ್ ಏನು ಕೇಳ್ತಾರೆ? ಕ್ಯಾಲ್ಕುಲೇಟ್ ಇ ಎಮ್ ಎಫ್ ಆಫ್ ದ ಸೆಲ್ ಕೇಳ್ತಾ ಇದ್ದಾರೆ ಅಲ್ವಾ? ಇ ಎಮ್ ಎಫ್ ಆಫ್ ದ ಸೆಲ್. ಇ ಎಮ್ ಎಫ್ ಆಫ್ ದ ಸೆಲ್ಗೆ ಏನಪ್ಪ ಫಾರ್ಮುಲಾ? ಇ ಎಮ್ ಎಫ್ ಆಫ್ ದ ಸೆಲ್ ಅಂದರೆ ಈ ಸೆಲ್ ಏನು ಫಾರ್ಮುಲಾ? ಫಸ್ಟ್ ಫಾರ್ಮುಲಾ ಬರ್ತೀವಣ. ಇ ನಾಟ್ ಆಫ್ ದ ಸೆಲ್ ಬೇಕು 0.059 ಬೈ ಎನ್ ಇಂಟು ಲಾಗ್ ಆಫ್ ಕಾನ್ಸಂಟ್ರೇಷನ್ ಆಫ್ ದ ಪ್ರಾಡಕ್ಟ್ ಸೈಡ್ ಪವರ್ ಎಮ್, ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಸೈಡ್ ಪವರ್ ಎನ್ ಹಾಕೋಣ. ಆಯಿತಾ? ಈಗ ನಮಗೆ ಏನೇನು ಬೇಕು ಅದನ್ನು ಯೋಚನೆ ಮಾಡ್ತಾ ಹೋಗೋಣ. ಇ ನಾಟ್ ಆಫ್ ದ ಸೆಲ್ ಬೇಕು, ಎನ್ ಬೇಕು, ಪ್ರಾಡಕ್ಟ್ ಕಾನ್ಸಂಟ್ರೇಷನ್ ಬೇಕು, ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ಬೇಕು. ಇಲ್ಲಿ ಈಸಿಯಾಗಿ ಗೊತ್ತಾಗುತ್ತೆ ನಿಮಗೆ ನೋಡಿ. ಇದು ಆ್ಯನೋಡ್ ತಾನೆ,
ಇದು ಆ್ಯನೋಡು. ಯೂಶಲಿ ಈ ಥರ ಸಿಂಬಲ್ ಬರೆದಾಗ ಲೆಫ್ಟದು ಆ್ಯನೋಡ್ ಇರುತ್ತೆ, ರೈಟ್ದು ಕ್ಯಾಥೋಡ್ ಇರುತ್ತೆ. ಈಗ ನಿಮಗೆ ಇದು ರಿಯಾಕ್ಷನ್ ಬರ್ಕೋಬೇಕು, ಗೊತ್ತಾಗ್ತಿಲ್ಲ ಅಂತ ಅಂದ್ಕೊಳ್ಳಿ. ಭಾಳ ಸಿಂಪಲ್ಲು. ಈ ಸಿಂಬಲಲ್ಲಿ BR ಮೈನಸ್ಸು BR2 ಆಗ್ತಿದೆ ಅಲ್ವಾ, ಆ ಇಬ್ಬರನ್ನ ಒಂದನ್ನು ಲೆಫ್ಟ್ ಅಂತ ತೊಗೊಳ್ಳಿ, ಇನ್ನೊಂದನ್ನು ರೈಟ್ ಅಂತ ತೊಗೊಳ್ಳಿ. ಹಾಗೆ H+ ಇರೋದು H2 ಆಗ್ತಿದೆ ಅಲ್ವಾ, ಲೆಫ್ಟ್ ಅಂತ ತೊಗೊಳ್ಳಿ, ರೈಟ್ ಅಂತ ತೊಗೊಳ್ಳಿ. ಓಕೆ, ಈಗ ಎಷ್ಟು ಎರಡು ಲೆಫ್ಟ್ ಇದೆ ಅಲ್ವಾ, ಅದೆರಡು ಲೆಫ್ಟನ್ನು ಲೆಫ್ಟ್ ಸೈಡಲ್ಲೇ ಬರ್ಕೊಳ್ಳಿ. ಯಾರ್ಯಾರು BR ಮೈನಸ್ಸು ಮತ್ತು H+, ಎರಡು ಲೆಫ್ಟ್ ಇದೆ. ರೈಟ್ ಸೈಡಲ್ಲಿ ಯಾರಿದ್ದಾರಪ್ಪ, BR2 ಪ್ಲಸ್ H2 ಇದೆ. ಸೊ ಬ್ಯಾಲೆನ್ಸ್ ಮಾಡಿದ್ರೆ ಇದು 2H+ ಆಗುತ್ತಾ, ಇದು 2BR ಆಗುತ್ತಾ, ಬ್ಯಾಲೆನ್ಸ್ ಮಾಡಿದ್ರೆ BR 2 ಇದೆ. ಈಗ BR ಮೈನಸ್ ಜಾಗದಲ್ಲಿ ಎಷ್ಟಿದೆಯಪ್ಪ ಕಾನ್ಸಂಟ್ರೇಷನು, 0.01 ಮೋಲಾರ್ ಇದೆ ಅಲ್ವಾ. H+ ಜಾಗದಲ್ಲಿ ಎಷ್ಟಿದೆ ನಿಮಗೆ, 0.03 ಮೋಲಾರ್ ಇದೆ. ಓಕೆ, BR2 ಕೊಟ್ಟಿಲ್ಲ ಅಲ್ವಾ, ಲಿಕ್ವಿಡ್ ಅದು. ಓಕೆ, ಹೈಡ್ರೋಜನು 1 ಬಾರ್ ಅಂತಿದೆ, ಬಿಕಾಸ್ ಇಟ್ ಈಸ್ ಎ ಗ್ಯಾಸ್. ಈ ಥರ ಬರ್ಕೊಳ್ಳಿ. ಈಗ ಇದಕ್ಕೆ E0 ಆಫ್ ದ ಸೆಲ್ಲು ಕಂಡುಹಿಡಿಯಬೇಕು ನಾವು. E0 ಆಫ್ ದ ಸೆಲ್ಗೇನು 1.09. ಇಲ್ಲಿ ಯಾರಿದು ಆ್ಯನೋಡು, ಬ್ರೋಮಿನ್ ಇಸ್ ಎ ಆ್ಯನೋಡು, H+ ಇಸ್ ಎ ಕ್ಯಾಥೋಡ್, ಹೈಡ್ರೋಜನ್ ಇಸ್ ಎ ಕ್ಯಾಥೋಡ್. ಕ್ಯಾಥೋಡ್ದು ವ್ಯಾಲ್ಯೂ ಎಷ್ಟಪ್ಪ, 0 ಇರುತ್ತೆ ಅಲ್ವಾ. ಅವಾಗೇನಾಗುತ್ತೆ ನಿಮಗೆ, ಕ್ಯಾಥೋಡ್ ಮೈನಸ್ ಆ್ಯನೋಡ್ ಮಾಡಬೇಕು ಅಲ್ವಾ. E0 ಆಫ್ ದ ಸೆಲ್ಗೆ ಫಾರ್ಮುಲಾ ಏನು, ಕ್ಯಾಥೋಡ್ E0 ಆಫ್ ದ ಕ್ಯಾಥೋಡ್ ಮೈನಸ್ E0 ಆಫ್ ದ ಆ್ಯನೋಡ್. ಕ್ಯಾಥೋಡ್ ಎಷ್ಟಿದೆ, ಹೈಡ್ರೋಜನ್ ಅಲ್ವಾ, ಅದು 0 ಮೈನಸ್ ಆ್ಯನೋಡ್ ಯಾರು, ಬ್ರೋಮಿನ್ ತಾನೇ, ಎಷ್ಟಿದೆ 1.09. ಅಂದರೆ ನೆಗೆಟಿವ್ ಆನ್ಸರ್ ಬಂತು, ಮೈನಸ್ 1.09 ಬಂತು E0 ಆಫ್ ದ ಸೆಲ್. ಹಾಕೊಳ್ಳೋಣ, ಡೋಂಟ್ ವರಿ. ಓಕೆ, ಈ ಸೆಲ್ ಹಾಕೊಳ್ಳೋಣ. ಅದು E0 ಆಫ್ ದ ಸೆಲ್ ಮೈನಸ್ 1.09 ಬಂತು, ಮೈನಸ್ 0.059. ಈಗ ಏನು ಕಂಡುಹಿಡಿಯಬೇಕು, ಏನಕ್ಕೆ ಚಾರ್ಜ್ ಹೇಳ್ಕೊಟ್ಟಿದೆ ಅಲ್ವಾ. ಇಲ್ಲೇ ನೋಡಪ್ಪ ಚಾರ್ಜು ಇದೆಷ್ಟಿದೆ, BRದು -1 ಇದೆ, BR2 ಅಂದರೆ 0 ಚಾರ್ಜು. -1ಇಂದ 0 ಅಂದರೆ ಚೇಂಜಸ್ ಎಷ್ಟು, 1. ಬಟ್ ಕೋಎಫಿಷಿಯಂಟ್ 2 ಇರೋದ್ರಿಂದ ಇಂಟು 2 ಮಾಡಿ 2 ಆಗುತ್ತೆ. ಸರಿನಾ, ಅಲ್ಲಿಗೆ N ವ್ಯಾಲ್ಯೂ ಸಿಕ್ತು. N ವ್ಯಾಲ್ಯೂ ಹಾಕೋತೀನಿ 2 ಇಂಟು ಲಾಗ್. ಪ್ರಾಡಕ್ಟ್ ಸೈಡ್ ಬರೋಣ. ಪ್ರಾಡಕ್ಟಲ್ಲಿ ನಿಮಗೆ ಗೊತ್ತಿದೆ, ಈಕ್ವಲಿಬ್ರಿಯಮ್ ಕಾನ್ಸ್ಟೆಂಟಲ್ಲಿ ಹೇಳ್ಕೊಟ್ಟಿರ್ತೀನಿ ನಾವು. ಪ್ಯೂರ್ ಲಿಕ್ವಿಡು ಪ್ಯೂರ್ ಸಾಲಿಡ್ ಇದ್ದರೆ ಅವ್ರನ್ನ ಕನ್ಸಿಡರ್ ಮಾಡಬೇಡಿ. ಓಕೆನಾ, ಪ್ರಾಡಕ್ಟ್ ರಿಯಾಕ್ಟೆಂಟ್ ಬರ್ಕೋಬೇಕಾದ್ರೆ. ಹಾಗಾಗಿ ಬ್ರೋಮಿನ್ ಪ್ಯೂರ್ ಲಿಕ್ವಿಡು ನಾನು ಇದನ್ನು ತೊಗೊಳ್ಳಲ್ಲ. ಇನ್ನು ಪ್ರಾಡಕ್ಟ್ ಸೈಡಲ್ಲಿ ಇನ್ಯಾರು ಉಳ್ಕೊಂಡ್ರು, ಹೈಡ್ರೋಜನ್. ಸೊ ಪಾರ್ಷಿಯಲ್ ಅದು ಗ್ಯಾಸ್ ಆಗಿರೋದ್ರಿಂದ ಪಾರ್ಷಿಯಲ್ ಪ್ರೆಷರ್ ಆಫ್ ಹೈಡ್ರೋಜನ್ ಅಂತ ಬರೀತೀನಿ, ಅದರ ಪವರ್ 1. ಪ್ರಾಡಕ್ಟಲ್ಲಿ ಇನ್ಯಾರು ಇದ್ದಾರಾ, ಇಲ್ಲ, ಡಿವೈಡೆಡ್ ಬೈ ರಿಯಾಕ್ಟೆಂಟ್ ಸೈಡಿಗೆ ಬನ್ನಿ. ಯಾರಿದ್ದಾರೆ, BR ಮೈನಸ್, ಅದನ್ನು ಕನ್ಸಿಡರ್ ಮಾಡ್ಬೋದಲ್ವಾ. BR ಮೈನಸ್ ಕಾನ್ಸಂಟ್ರೇಷನ್, ಅದ್ರ ಪವರ್ ಎಷ್ಟಿದೆ, 2 ಅಂತ ಹಾಕೋಣ. ಇಂಟು ಅಂದರೆ ಕೋಎಫಿಷಿಯಂಟ್ 2 ಇದೆಯಲ್ಲ, ಅದನ್ನು ಪವರ್ಗೆ ಹಾಕೋತೀನಿ. ನೆಕ್ಸ್ಟ್ ಕಾನ್ಸಂಟ್ರೇಷನ್ ಆಫ್ H+, ಅದರ ಕೋಎಫಿಷಿಯಂಟ್ ಎಷ್ಟಿದೆ, 2, ಅದನ್ನು ಪವರ್ಗೆ ಹಾಕೋತೀನಿ. ಈ ಥರ ಬರ್ಕೊಳ್ಳಿ, ಆವಾಗ ನಿಮಗೆ ಕನ್ಫ್ಯೂಷನ್ಸ್ ಆಗಲ್ಲ. ರಿಯಾಕ್ಷನ್ ಬರೆಯೋದು ಗೊತ್ತಾಯ್ತಾ. ರಿಯಾಕ್ಷನಲ್ಲಿ ಲಿಕ್ವಿಡ್ ಇದ್ದರೆ ಕನ್ಸಿಡರ್ ಮಾಡಿ, ಲಿಕ್ವಿಡ್ ಸಾಲಿಡ್ ಇದ್ದರೆ ಕನ್ಸಿಡರ್ ಮಾಡಬೇಡಿ ಅಷ್ಟೇ. ಈ ಥರ ಅಯಾನ್ಸ್ ಇದ್ದರೆ, ಗ್ಯಾಸ್ ಇದ್ದರೆ ಅದನ್ನು ಕನ್ಸಿಡರ್ ಮಾಡಿ ಅದರ ವ್ಯಾಲ್ಯೂಗಳನ್ನ ಹಾಕೋಣ, ಅಷ್ಟೇ, ಮುಗಿದೋಯ್ತು. ಈಗ ಮೈನಸ್ 1.09 ಮೈನಸ್ 0.059/2 ಇಂಟು ಲಾಗ್ ಆಫ್. ಓಕೆನಾ, ಪಾರ್ಷಿಯಲ್ ಪ್ರೆಷರ್ ಆಫ್ ಹೈಡ್ರೋಜನ್ ಎಷ್ಟಿದೆ, 1 ಇದೆ, 1 ಅಂತ ಹಾಕೋಣ. ಇನ್ನು BR ಮೈನಸ್ದು ಕಾನ್ಸಂಟ್ರೇಷನ್ ಎಷ್ಟಿದೆಯಪ್ಪ, 0.01 ಸ್ಕ್ವೇರ್ ಇದೆ. H+ದು ಕಾನ್ಸಂಟ್ರೇಷನು 0.03, ಅದು ಕೂಡ ಸ್ಕ್ವೇರ್ ಇದೆ. ಓಕೆ, ಈಗ ಇದನ್ನು ಸಿಂಪ್ಲಿಫೈ ಮಾಡಬೇಕು. ಮೈನಸ್ 1.09 ಬೇಕಾದ್ರೆ 2 ಇಂದ ಡಿವೈಡ್ ಮಾಡ್ಕೊಂಬಿಡಿ. 0.0, 2 2s are 4, 2 9s are 18, 2 5s are 10 ಬಂದುಬಿಟ್ಟಿರುತ್ತೆ. ಇದು ಲಾಗ್ 1/0.01 ಅಂತ ಹೇಳಿದ್ರೆ, ಸ್ಕ್ವೇರ್ ಅಂತ ಹೇಳಿದ್ರೆ 10⁻⁻4 ಆಗುತ್ತೇನಪ್ಪ, ಇದು 10⁻⁻4 ಆಗುತ್ತೆ. ಇದು 9 ಇಂಟು 10⁻⁻4 ಆಗುತ್ತೆ. ಓಕೆ, ಅದಾಗಿದ್ರೆ 1/9 ಎಷ್ಟಾಗುತ್ತೆ, 0.11 ಮೈನಸ್ 1.09 ಮೈನಸ್ 0.0295 ಇಂಟು ಲಾಗ್ ಆಫ್, ಇದೆಷ್ಟಾಗುತ್ತೆ ಆನ್ಸರು, 0.111 ಬರುತ್ತೆ. ಇಂಟು 4 ಎಷ್ಟಾಗುತ್ತೆ, 8 ಆಗುತ್ತಲ್ವ. -4 -8 ಆಗುತ್ತೆ, ಅದು ಮೇಲ್ಗಡೆ ಬಂದರೆ +8 ಆಗುತ್ತೆ. ಓಕೆನಾ, ಸೊ ಇದಕ್ಕೆ ಲಾಗ್ ನೋಡ್ಬೇಕು ನೀವು. ಸೊ ಲಾಗ್ ನೋಡೋಣ, ಇದು ಹಿಂಗೆ ಇಟ್ಕೊಳ್ಳೋಣ. -1.09 ಮೈನಸ್ 0.0295. ನಿಮಗೆ ಕ್ಯಾಲ್ಕುಲೇಟರಲ್ಲಿ ಲಾಗ್ ನೋಡೋದು ಹೇಳ್ಕೊಟ್ಟಿದ್ದೀನಿ, ಆ ಮೆಥಡನ್ನು ಫಾಲೋ ಮಾಡಿ. ಇದಕ್ಕೆ ಎಷ್ಟು ಬರುತ್ತೆ ಲಾಗ್ ನೋಡಿದ್ರೆ -0.954 ಬರುತ್ತೆ. ಓಕೆ, ಇನ್ನು 10⁸ ಇದೆಯಲ್ಲ, ಇಂಟು ಇರೋದೇನಾಗುತ್ತೆ, ಪ್ಲಸ್ ಆಗುತ್ತೆ. ಲಾಗ್ ಆಫ್ 10⁸ ಅಂದರೆ 8 ಆಗುತ್ತೆ ಕಣಪ್ಪ. ಲಾಗ್ 10⁻x ಅಂದ್ರೇನು, ಎಕ್ಸ್, ಹಾಗೆ 10⁸ ಅಂದರೆ 8 ಅದು. ಇವೆರಡನ್ನ ಮೈನಸ್ ಮಾಡಿ, -1.09 ಮೈನಸ್ 0.0295 ಎರಡನ್ನ ಮೈನಸ್ ಮಾಡೋಣ. ಸೊ 8 ಮೈನಸ್ ಮಾಡಿದ್ರೆ 7.8
0.04 ಬರ್ತದೆ. ಓಕೆ, ಸೊ ಟೋಟಲ್ ಆನ್ಸರ್ ನಿಮಗೆ ನೆಗೆಟಿವೇ ಬರ್ತದೆ. ಈಗ ಇವೆರಡನ್ನ ಮಲ್ಟಿಪ್ಲೈ ಮಾಡಿದ್ರೆ ಇಂಟು 0.0295ನ ಇಂಟು ಮಾಡೋಣ, ಎಷ್ಟಾಗುತ್ತೆ 0.207 ಬರುತ್ತೆ. ಎರಡನ್ನು ಆ್ಯಡ್ ಮಾಡೋಣ, 0.207 ಎರಡು ನೆಗೆಟಿವ್ ಇದೆ, ಸೊ ಆ್ಯಡ್ ಮಾಡೋಣ, ಎಷ್ಟಾಗುತ್ತಪ್ಪ 1.29 ಆಗುತ್ತೆ ವೋಲ್ಟೇಜ್, ಮೈನಸ್ 1.29 ವೋಲ್ಟೇಜ್. ಸೊ ನೆಗೆಟಿವ್ ಬರುತ್ತೆ. ಅವ್ರು ಇನ್ನೂ ಒಂದು ಕ್ವಶನ್ ಕೇಳಿದ್ದಾರೆ, ಏನಲ್ಲಿ ತುಂಬ ಲೆಂತ್ ಆಯ್ತು ಇದು ಪ್ರಾಬ್ಲಮ್, ಇಷ್ಟು ಲೆಂತ್ ಇರಲ್ಲ, ಹೆದರಬೇಡಿ, ಗೊತ್ತಾಯ್ತಾ. ವೆದರ್ ದ ಸೆಲ್ ಈಸ್ ಫೀಸಿಬಲ್ ಆರ್ ನಾಟ್ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಈ ಸೆಲ್ಲು ನೆಗೆಟಿವ್ ಬಂದರೆ ಇಟ್ಸ್ ನಾಟ್ ಫೀಸಿಬಲ್ ಅಂತ, ಪಾಸಿಟಿವ್ ಬರಬೇಕು, ಆ ಸೆಲ್ಲು ಫೀಸಿಬಲ್ ಆಗಬೇಕು, ವರ್ಕ್ ಆಗಬೇಕು, ಅಂದರೆ ರಿಯಾಕ್ಷನ್ ಸ್ಪಾಂಟೇನಿಯಸ್ ಆಗಿ ಕರೆಂಟ್ ಬರಬೇಕು ಅಂದರೆ ನಿಮಗೆ ಪಾಸಿಟಿವ್ ವ್ಯಾಲ್ಯೂ ಬರಬೇಕು. ಈ ಸೆಲ್ಲು ಇಲ್ಲಿ ನೆಗೆಟಿವ್ ಬರ್ತಾ ಇದೆ, ಅದರಿಂದ ನಾಟ್ ಫೀಸಿಬಲ್ ಅಂತ ಬರೀಬೋದು. ಅರ್ಥ ಆಯ್ತೇನ್ರಪ್ಪ? ಸೊ ಎಲ್ಲ ಪ್ರಾಬ್ಲಮ್ಸು ಹೇಳ್ಕೊಟ್ಟಿದ್ದೀನಿ ನೋಡಿ. ನಾವು 3 ಮಾಡಲ್ ಪೇಪರ್ನ ಮಾಡಿದಾಗ ನಾನು ನಿಮಗೆ 3 ಸೆಟ್ ಫಾರ್ಮುಲಾಸ್ ಕೊಟ್ಟಿದ್ದೀನಿ ಎಲೆಕ್ಟ್ರೋಕೆಮಿಸ್ಟ್ರಿಯಿಂದ, ಅಷ್ಟು ಕವರ್ ಆಯಿತು. ಸೊ ಸ್ವಲ್ಪ ಲೆಂತೇ ಆಯಿತು, ಬಟ್ ನಿಮಗೆಲ್ಲ ಅರ್ಥ ಮಾಡಿಸೋದಕ್ಕೋಸ್ಕರ ಅಷ್ಟು ಸಾಲ್ವ್ ಮಾಡಿದ್ದೀನಿ. ಸೊ ನೀಟಾಗಿ ನೋಡ್ಕೊಳ್ಳಿ, ಎಕ್ಸಾಮ್ ಚೆನ್ನಾಗಿ ಮಾಡಿ, ಒಳ್ಳೆಯದಾಗಲಿ. ಓಕೆನಾ? ಎಕ್ಸಾಮ್ ಬಂದ ಮೇಲೆ ಎಷ್ಟು ಹೆಲ್ಪ್ ಆಯಿತು ಅನ್ನೋದನ್ನ ದಯವಿಟ್ಟು ತಿಳಿಸಿ. ಓಕೆನಾ? ಸೊ ಆಲ್ ದ ಬೆಸ್ಟ್. ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಆಗೋಣ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.